ಪ್ರೈಸ್ ದಿ ಲಾರ್ಡ್. ಇಲ್ಲ ಕೂತ್ಕೊಬಿಟ್ರಲ್ಲ, ಇರಲಿ ಕೂತ್ಕೊಳ್ಳಿ, ಪರವಾಗಿಲ್ಲ. ಸುಸ್ತಾಗಿರುತ್ತೆ ನಿಮಗೂ ನಿಂತು ಪ್ರಾರ್ಥನೆ ಅಂದರೆ ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋದು, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು, ಸ್ವಲ್ಪ ಹಾಡೋದು, ಸ್ವಲ್ಪ ಬೋಧನೆ ಕೇಳೋದು, ಊಟ ಮಾಡೋದು, ಆಮೇಲೆ ಹೋಗೋದು ಆಗಿಬಿಟ್ಟಿದೆ ಅಲ್ವಾ? ಒಂಥರ ರುಟೀನ್ ಆಗಿಬಿಟ್ಟಿದೆ ಅದು. ವಿ ಪ್ರಾಕ್ಟೀಸ್ಡ್ ಲೈಕ್ ದಟ್. ಓಕೆ, ಪ್ರಾರ್ಥಿಸೋಣ. ಪವಿತ್ರ ಆತ್ಮರೇ, ಸಹಾಯ ಮಾಡಿರಿ. ಹೆಲ್ಪ್ ಅಸ್ ಲಾರ್ಡ್. ಹೆಲ್ಪ್ ಅಸ್ ಟು ನೋ ಜೀಸಸ್. ನಿಶ್ಚಯವಾಗಿಯೂ ನನ್ನ ಪ್ರಭು ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟವಾದದ್ದು ಎಂದು ಮನದಟ್ಟಾಗಿರುವುದರಿಂದ ಪವಿತ್ರಾತ್ಮರೇ ನನಗೆ ಸಹಾಯ ಮಾಡಿರಿ. ಯೇಸುವನ್ನು ಅರಿತುಕೊಳ್ಳಲು ಸಹಾಯ ಮಾಡಿರಿ. ಇನ್ನೂ ಹೆಚ್ಚಾಗಿ ನಿನ್ನನ್ನು ಅರಿತುಕೊಳ್ಳಬೇಕು. ಏಕೆಂದರೆ ಆ ಯೇಸುವಿನ ಅರಿವು, ಸಂಪೂರ್ಣ ಅರಿವೇ ನಿಜವಾದ ನಿತ್ಯ ಜೀವವಾಗಿದೆ. ಎಲ್ಲ ಮಾನವರು ಈ ಸತ್ಯವನ್ನು ಅರಿತುಕೊಂಡು ನಿತ್ಯ ಜೀವ ಪಡೆದುಕೊಳ್ಳುವಂತೆ ಆಗಲಿ. ನಮಗೆ ಬೇಕಾದ ಆತ್ಮಿಕ ಸತ್ಯಗಳನ್ನು ಪರಿಶುದ್ಧಾತ್ಮರೇ ನಮ್ಮ ಹೃದಯಗಳಲ್ಲಿ ತುಂಬಿಸಿರಿ. ದೈವಜ್ಞಾನಕ್ಕೆ ವಿರುದ್ಧವಾಗಿರುವ ಎಲ್ಲ ಕೋಟೆಗಳು, ಆಲ್ ದ ಸ್ಟ್ರಾಂಗ್ ಹೋಲ್ಡ್ಸ್ coming against the wisdom of God, knowledge of God, be destroyed now. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಆಮೆನ್, ಆಮೆನ್, ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಜನರೆಲ್ಲರಿಗೂ ಸಾಧಾರಣ ಆನಂದನ, ಪರಮಾನಂದವನ್ನು ತರುವ ಶುಭ ಸಂದೇಶ. ಇದು ನಮಗೆ ಅರ್ಥ ಆದಾಗ ನಮ್ಮೊಳಗಡೆ ನಿಜವಾದ ಆ ಪರಮಾನಂದ ನಮಗೆ ಅನುಭವಿಸ್ಲಿಕ್ಕೆ ಆಗ್ತದೆ. ಅದಲ್ಲದೆ ಇದ್ದರೆ ಈ ರೀತಿ ಧ್ಯಾನಕೂಟಗಳು ನೀವು ಡೈಲಿ ಅಟೆಂಡ್ ಮಾಡಿದರು, 1000 ರಿಟ್ರೀಟ್ಸ್ ಅಟೆಂಡ್ ಮಾಡಿದರು, ಪರಮಾನಂದ ಅನುಭವಿಸ್ಲಿಕ್ಕೆ ಆಗಲ್ಲ. ಅದಕ್ಕೆ ಸಾಕ್ಷಿಗಳು ಯಾರು ಕೇಳಿದರೆ ನಿಮ್ಮಲ್ಲಿ ಅನೇಕರು ಸಾಕ್ಷಿಗಳು. ಕೆಲವರು ಜೀವನನೇ ರಿಟ್ರೀಟ್ ಅಟೆಂಡ್ ಮಾಡೋದಾಗ್ಬಿಟ್ಟಿದೆ. ಆದರೂ ನಿಮ್ಮಲ್ಲಿ ಏನು ಬರ್ತಾ ಇಲ್ಲ, ಈ ಪರಮಾನಂದ ಬರ್ತಾ ಇಲ್ಲ. ಏನೋ ಒಂದು ಸಮಾಧಾನ, ಏನೋ ಒಂದು ದೇವರನ್ನ ಅನುಭವಿಸ್ಲಿಕ್ಕೆ ಆಗ್ತಾ ಇದೆ. ಆದರೆ ಇದು ಪ್ರಯೋಜನ ಇದೆಯಾ ಕೇಳಿದರೆ ಖಂಡಿತವಾಗಲೂ ಪ್ರಯೋಜನ ಇಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪೀಪಲ್ ಆಫ್ ಇಸ್ರಾಯಲ್. ಅವರು ದೇವರ ಸಾನ್ನಿಧ್ಯ ಅನುಭವಿಸಿದ್ರಾ ಕೇಳಿದರೆ ಖಂಡಿತ ಅನುಭವಿಸಿದರು. ಡಿಡ್ ದೇ ಎಕ್ಸ್ಪೀರಿಯನ್ಸ್ ದ ಪ್ರೆಸೆನ್ಸ್ ಆಫ್ ಗಾಡ್? ಹೌದು. ಈಜಿಪ್ಟಿನಿಂದ ಹೊರಗೆ ಬಂದ ಮೇಲೆ ದೇವರ ಸಾನ್ನಿಧ್ಯವನ್ನು ಅವರು ಕಣ್ಣಾರೆ ನೋಡಿದರು. ನೀವು ನೋಡಿದರೆ ಯಾರಾದರೂ? ನೀವು ನೋಡಿಲ್ಲ, ನೀವು ವಿಶ್ವಾಸಿಗಳಲ್ವಾ, ನೀವು ವಿಶ್ವಾಸದಿಂದ ನೋಡೋದು. ಓಕೆ, ಅವರು ಕಣ್ಣಾರೆ ನೋಡಿದರು. ಫಿಸಿಕಲಿ ದೇ ಸಾ ದ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ದ ಫಾರ್ಮ್ ಆಫ್ ದ ಪಿಲ್ಲರ್. ಒಂದು ಪಿಲ್ಲರ್, ಅಗ್ನಿಸ್ತಂಭದಲ್ಲಿಯೂ ಮೇಘಸ್ತಂಭದಲ್ಲಿಯೂ ಕಣ್ಣಿಗೆ ನೇರವಾಗಿ ನೋಡಿದ್ರು ಅವರು ದೇವರ ಸಾನ್ನಿಧ್ಯವನ್ನು. ದೇ ಫೆಲ್ಟ್ ದ ಪ್ರೆಸೆನ್ಸ್ ಆಫ್ ಗಾಡ್. ನೀವು ಹೇಳ್ತಿರಲ್ಲ, ದೇವರ ಸಾನ್ನಿಧ್ಯ ನಾವು ತುಂಬ ಅನುಭವಿಸ್ಲಿಕ್ಕಾಯ್ತು ಈ ಧ್ಯಾನದಲ್ಲಿ, ಈ ಹಾಡಿನಲ್ಲಿ, ಈ ಆರಾಧನೆಯಲ್ಲಿ. ಹೇಳಿದ್ದೀರಾ? ಅನುಭವಿಸಿದ್ದೀರಾ? ಪರಮಾನಂದ ಭರಿತರಾಗಿ ಬದುಕ್ತಾ ಇದ್ದೀರಾ? ಖಂಡಿತ ಇಲ್ಲ. ಅದಕ್ಕೆ ನೀವೇ ಸಾಕ್ಷಿಗಳು. ಇಸ್ರಾಯೇಲ್ ಜನರು ನೋಡಿದರು, ಕಣ್ಣಾರೆ ನೋಡಿದರು. ದೇ ಸಾ ದ ಗ್ಲೋರಿಯಸ್ ಮೈಟಿ ಪ್ರೆಸೆನ್ಸ್ ಆಫ್ ಗಾಡ್ ವಿತ್ ದೇರ್ ಓನ್ ಐಸ್. ಅವರ ಕಣ್ಣಿನಿಂದ. ಈಗ ಕೆಲವರು ಹೇಳ್ತಾರಲ್ವ, ನಾನು ನಕ್ಷತ್ರ ನೋಡ್ತಾ ಇದ್ದೀನಿ, ಏನೋ ಮಿಂಚು ನೋಡ್ತಾ ಇದ್ದೀನಿ ಅಂತ ಕೆಲವರು. ಐ ಕ್ಯಾನ್ ಸಿ ಏಂಜಲ್ಸ್ ನೋಡ್ತಾ ಇದ್ದೀನಿ ಏನೇನೋ ಹೇಳ್ತಾರೆ. ನಿಮಗೂ ಆಸೆ ಬರುತ್ತೆ, ಅಯ್ಯೋ ನಮಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲಲ್ಲ ಅಂತ. ಡೋಂಟ್ ವರಿ. ಇಸ್ರಾಯೇಲ್ ಜನರು ಅದಕ್ಕಿಂತ ಶ್ರೇಷ್ಠವಾದದನ್ನು ನೋಡಿದರು. ದೇವರ ತೇಜಸ್ಸು, ಗ್ಲೋರಿ ಆಫ್ ಗಾಡ್. ಯಾವ ರೀತಿ ಒಂದು ಸೂರ್ಯೋದಯ ನೋಡಿದ್ದೀರಾ? ಸೂರ್ಯೋದಯ, ಸೂರ್ಯ ಯಾವ ರೀತಿ ಒಂದು ಮನೆ ಮೇಲೆ ಹೀಗೆ ಇಳಿದು ಬಂದು ನಿಂತ್ಕೊಂಡ್ರೆ ಕಾಣಿಸುತ್ತೆ, ಅದೇ ರೀತಿ ದೇವರ ತೇಜಸ್ಸು ಇಸ್ರಾಯೇಲ್ ಜನರು ನೋಡಿದರು. ದೇ ಸಾ ದ ಗ್ಲೋರಿ ಆಫ್ ಗಾಡ್ ಕಮ್ಮಿಂಗ್ ಅಪಾನ್ ದ ಟ್ಯಾಬರ್ನಾಕಲ್ ಅಥವಾ
ಟೆಂಟ್ ಆಫ್ ಮೀಟಿಂಗ್, ಆ ಒಂದು ಗುಡಾರದ ಮೇಲೆ, ದೇವದರ್ಶನದ ಗುಡಾರದ ಮೇಲೆ ದೇವರ ತೇಜಸ್ಸು ಅಥವಾ ಸೂರ್ಯ ಯಾವ ರೀತಿ ಬರ್ತದೋ ಅದೇ ರೀತಿಯಲ್ಲಿ ದೇವರ ತೇಜಸ್ಸು ಅಥವಾ ದೇವರು ಸೂರ್ಯನೋಪಾದಿಯಲ್ಲಿ ಒಂದು ಬೆಳಕಾಗಿ ಪ್ರಜ್ವಲಿಸಿ ಇಳಿದು ಬಂದಿದ್ದನ್ನು ಕಣ್ಣಾರೆ ನೋಡಿದರು. ಈಗ ಒಂದು ಬೆಳಕು ನಮ್ಮ ಜೊತೆಗೆ ಹೀಗೆ ನಡ್ಕೊಂಡು ಬರುವ ಹಾಗೆ ಅಗ್ನಿಸ್ತಂಭ, ದೇವರ ಅಗ್ನಿಸ್ತಂಭದ ಮುಖಾಂತರ ಅವರ ಮುಂದೆ ನಡೆದು ಹೋದರು. ದೇ ಸಾ ಇಟ್, ನೋಡಿದ್ರು. ನೀವು ಧ್ಯಾನಕೂಟಗಳಲ್ಲಿ ದೇವರನ್ನ ಅನುಭವಿಸಿದ್ದೀರಿ. ಕೆಲವರು ಹೇಳ್ತಿರಲ್ಲ, ನಾನು ಯೇಸು ನಡೆದು ಬಂದಿದ್ದು ನೋಡಿದೆ, ಇರ್ಬೋದು. ಯೇಸು ಮುಟ್ಟಿದ್ದು ಅನುಭವ ಆಯಿತು, ಆಗಿದೆ. ಯೇಸು ನನ್ನನ್ನು ಕರೆದ್ರು, ಅದು ಅನುಭವ ಆಗಿದೆ. ದೇವರ ಮಹಿಮೆ ನಾನು ನೋಡಿದೆ. ಐ ಸಾ ದ ಗ್ಲೋರಿ ಆಫ್ ಗಾಡ್ ಕೇಮ್ ಅಪಾನ್ ಮೀ. ಎಸ್, ರೈಟ್. ಐ ಸಾ ಏಂಜಲ್ಸ್ ಮೂವಿಂಗ್. ನಾನು ದೇವದೂತರು ನಡೆಯೋದನ್ನು ನೋಡಿರ್ಬೋದು, ನಿಜ ಆಗಿರ್ಬೋದು. ಆದರೆ ನಿನ್ನ ಒಳಗಡೆ ಪರಮಾನಂದ ಆಗೋದಿಲ್ಲ. ಇದೆಲ್ಲ ನೋಡಿದ್ರು, ಇದೆಲ್ಲ ಆದರೂ ನಿನ್ನ ಒಳಗಡೆ ಪರಮಾನಂದ ಆಗೋದಿಲ್ಲ. ನಿನ್ನ ಒಳಗಡೆ ಪರಮಾನಂದ ಆಗೋದು ದೇವದರ್ಶನದ ಗುಡಾರದ ಮೇಲೆ ಇಳಿದು ಬಂದ ದೇವರ ತೇಜಸ್ಸು ನೋಡಿ ಆಗುತ್ತೆ ಅಂತ ದೇವರೆಲ್ಲೂ ಹೇಳಲಿಲ್ಲ. ಸಾರಿ, ನೀವು ಅನೇಕ ತೇಜಸ್ಸು ನೋಡಿದವ್ರು ಇಲ್ಲಿದ್ದೀರಿ, ಅದು ನಿಮ್ಮ ಒಳಗಡೆ ತೇಜಸ್ಸು ಬಂದಿಲ್ಲ, ನಿಮ್ಮ ಒಳಗಡೆ ಪರಮಾನಂದ ಬಂದಿಲ್ಲ. ಯಾಕೆ ಗೊತ್ತಾ? ಪರಮಾನಂದವನ್ನು ತಂದುಕೊಡುವುದು ಯಾವುದೋ ಬಾಹ್ಯವಾದ ದೇವರ ಸಾನ್ನಿಧ್ಯದ ಅನುಭವಗಳಲ್ಲ, ಶುಭ ಸಂದೇಶ. ಓನ್ಲಿ ದ ಗಾಸ್ಪಲ್ ಕ್ಯಾನ್ ಬ್ರಿಂಗ್ ಯು ದ ಟ್ರೂ ಜಾಯ್ ಇನ್ ಟು ಯುವರ್ ಹಾರ್ಟ್. ನಿಜವಾದ ಆನಂದ ನಿನ್ನ ಹೃದಯದ ಒಳಗಡೆ ತಂದು ಕೊಡೋದು ಶುಭ ಸಂದೇಶ, ಗಾಸ್ಪಲ್. ಇದು ಒಬ್ಬ ವ್ಯಕ್ತಿಗೆ ಯಾವತ್ತು ಅರ್ಥ ಆಗುತ್ತೋ, ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ದೇವರ ದೃಷ್ಟಿಯಲ್ಲಿ ಏನಾಗ್ತೀರಿ ಗೊತ್ತಾ? ಯು ವಿಲ್ ಬಿಕಮ್ ದ ಚೋಸನ್ ಪರ್ಸನ್. ನೀವು ಆಯ್ಕೆ ಆದವರಾಗ್ತೀರಿ. ಈಗ ನೀವೆಲ್ಲರೂ ಆಯ್ಕೆ ಆಗಿಲ್ಲ, ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಈಗ ಆಯ್ಕೆ ಆಗಿಲ್ಲ, ಕರೆಯಲ್ಪಟ್ಟವರು. ಕರೆ ಎಲ್ರಿಗೂ ಕೊಡ್ತಾ ಇದ್ದಾರೆ ದೇವರು. ಈ ಕರೆಯಲ್ಪಟ್ಟವರು ಅನೇಕ. ಮ್ಯಾಥ್ಯೂ 22:14 ಹೇಳೋ ಪ್ರಕಾರ, ಮತ್ತಾಯ 22:14 ನಾವು ನೋಡ್ತೀವಿ, ಮೆನಿ ಆರ್ ಕಾಲ್ಡ್, ಆಲ್ ಆರ್ ಕಾಲ್ಡ್, ಮೆನಿ ಆರ್ ಕಾಲ್ಡ್ ಬಟ್ ಫ್ಯೂ ಆರ್ ಚೋಸನ್. ಹೀಗೆ ಆಹ್ವಾನಿತರು ಅನೇಕರಾದರು. ಈಗ ನೀವೆಲ್ಲರೂ ಆಹ್ವಾನಿತರು. ನೀವೆಲ್ಲರೂ ಏನು? ಆಹ್ವಾನಿತರು ಅನೇಕರಾಗಿ ಇದ್ರೂ ಕೂಡ ಆರಿಸಲಾದವರು ಕೆಲವರು ಮಾತ್ರ. ಆರಿಸಲಾದವರ ಗುಂಪಲ್ಲಿ ನೀವು ಇದ್ರೆ ಮಾತ್ರನೇ ನೀವು ಭಾಗ್ಯವಂತರಾಗೋದು. ಕರೆಯಲ್ಪಟ್ಟವರ ಗುಂಪಲ್ಲಿದ್ದು ಪ್ರಯೋಜನ ಇಲ್ಲ. ಕರೆ ಎಲ್ರಿಗೂ ಇದೆ, ಆದರೆ ಎಲೆಕ್ಷನ್ ಎಲ್ರಿಗೂ ಇಲ್ಲ. ಗಾಡ್ ಡಿಡ್ ನಾಟ್ ಎಲೆಕ್ಟ್ ಆಲ್ ಬಟ್ ಫ್ಯೂ. ಎಲ್ಲರನ್ನ ಆರಿಸ್ಕೊಳ್ಳಿಲ್ಲ, ಕೆಲವರನ್ನ ಆರಿಸ್ಕೊಂಡ್ರು. ಕರೆ ಎಲ್ರಿಗೂ ಕೊಟ್ಟರು. ಇವತ್ತು ಕೂಡ ಪ್ರೀತಿಯ ಸಹೋದರ ಸಹೋದರಿಯರೇ, ಕರೆ ಕೇಳಿಸಿಕೊಳ್ಳುತ್ತಿರೋ ನಮಗೆಲ್ಲರಿಗೂ ಇದೆ. ಆದರೆ ದೇವರ ಒಂದು ಆಯ್ಕೆಗೆ ನಾನು ಒಳಗಾಗಬೇಕು. ಆಗ ಮಾತ್ರನೇ ಈ ಪರಮಾನಂದ ಅನುಭವಿಸ್ಲಿಕ್ಕಾಗ್ತದೆ. ಆಯ್ಕೆ ಆದವನಿಗೆ ಪರಮಾನಂದ, ಕರೆಯಲ್ಪಟ್ಟವನಿಗಿಲ್ಲ. ಕರೆಯಲ್ಪಟ್ಟವರು ಅನೇಕ, ಆದರೆ ಆಯ್ಕೆ ಆದವನಿಗೆ ಪರಮಾನಂದ. ಹೇಳಿ ನೋಡೋಣ. ಕರೆಯಲ್ಪಟ್ಟವರು ಅನೇಕರು, ಕರೆಯಲ್ಪಟ್ಟವರು ಅನೇಕರು, ಆಯ್ಕೆಯಾದವರು ಕೆಲವರು ಮಾತ್ರ. ನಾನು ಆಯ್ಕೆ ಆಗಿದ್ದೇನೆ, ನಾನು ಆರಿಸಲ್ಪಟ್ಟಿದ್ದೇನೆ. ಪ್ರೈಸ್ ಲಾರ್ಡ್. ಕರೆ ಕೊಡೋದು ಯಾರು? ಆಯ್ಕೆ ಮಾಡೋದು ಯಾರು? ನಮ್ದೇನಿದೆ? ದೇವರೇ ನನ್ನ ಆಯ್ಕೆ ಮಾಡ್ಕೊಳ್ಳಿ, ನಾನು ರೆಡಿ ಇದ್ದೀನಿ ಅಂದರೆ ಅದು ಅವ್ರು ತೀರ್ಮಾನ ಮಾಡಬೇಕು.
ದೇವರೇ ಇವ್ರನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ, ಇವ್ರಿಗೇನು ಗೊತ್ತಿಲ್ಲ, ನಾನು ತುಂಬ ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀನಿ, ನಾನು ಒಳ್ಳೆ ಜೀವನ ಜೀವಿಸಿದ್ದೀನಿ, ನನಗೆ ಒಳ್ಳೆ ಲೈಫ್ ಇದೆ, ನಾನು ಒಳ್ಳೆ ಸಾಕ್ಷಿ ಜೀವನ ಇದೆ, ಪ್ಲೀಸ್ ಚೂಸ್ ಮೀ ಅಂದರೆ ಪ್ಲೀಸ್ ಗೆಟ್ ಔಟ್ ಅಂತಾರೆ ದೇವರು. ಈ ಹ್ಯಾಸ್ ಟು ಚೂಸ್, ಅವರು ಆಯ್ಕೆ ಮಾಡ್ಕೋಬೇಕು. ಅವಾಗ ನೀವು ಕೇಳ್ಬೋದು ಮತ್ತೆ ನಾವು ಬಂದಿದ್ದು ವೇಸ್ಟಾ ಅಂತ. ವೇಸ್ಟ್ ಅಲ್ಲ. ಈ ಆಯ್ಕೆ ಆಗಲಿಕ್ಕೆ ಒಂದು ಅವಕಾಶ ದೇವರು ಕೊಟ್ಟಿದ್ದಾರೆ. ಆಯ್ಕೆ ಆಗಲಿಕ್ಕೆ ಅವಕಾಶ ಏನು ಗೊತ್ತಾ? ಅದೇ ಅಧ್ಯಾಯದಲ್ಲಿ 11ನೇ ವಾಕ್ಯ ಇದೆ. ಆಮೇಲೆ ರಾಜನು ಅತಿಥಿಗಳನ್ನು ನೋಡಲು ಬಂದ. ರಾಜ ಅತಿಥಿಗಳನ್ನು ನೋಡಲು ಬಂದ. ಎಲ್ಲ ಕರೆಯಲ್ಪಟ್ಟ ಅತಿಥಿಗಳನ್ನು ನೋಡಲಿಕ್ಕೆ ಹೀಗೆ ಬಂದ ರಾಜ. ಅಲ್ಲಿ ವಿವಾಹಕ್ಕೆ ತಕ್ಕ ವಸ್ತ್ರವನ್ನು ಧರಿಸದೆ, ವಿವಾಹಕ್ಕೆ ತಕ್ಕ ವಸ್ತ್ರ ಧರಿಸದೆ ಬಂದಿದ್ದ ಒಬ್ಬನನ್ನು ಕಂಡ. ಏನಯ್ಯ, ಸಮಾರಂಭಕ್ಕೆ ತಕ್ಕ ಉಡುಪಿಲ್ಲದೆ ಒಳಗೆ ಹೇಗೆ ಬಂದೆ? ಸಮಾರಂಭಕ್ಕೆ ತಕ್ಕ ಉಡುಪಿಲ್ಲದೆ ಒಳಗೆ ಹೇಗೆ ಬಂದೆ ಎಂದು ಅವನನ್ನು ಕೇಳಿದ. ಅದಕ್ಕೆ ಅವನು ಮೌನ ತಳೆದ. ಏನ್ ಮಾತಾಡ್ಲಿಕ್ಕೆ ಏನಿಲ್ಲ, ಮೌನ ತಾಳಿದ. ಆಗ ರಾಜ ಏನ್ ಮಾಡ್ದ? ಪರಿಚಾರಕರಿಗೆ, ಜೊತೆಯಲ್ಲಿದ್ದ ದೇವದೂತರಿಗೆ, ಪರಿಚಾರಕರಿಗೆ ದೇವರು ಹೇಳ್ತಾರೆ, ಇವನನ್ನ ಕಟ್ಟಿ ಕೈಕಾಲುಗಳನ್ನ ಕಟ್ಟಿ ಹೊರಗಿನ ಕತ್ತಲೆಗೆ ದಬ್ಬಿರಿ. ಅಲ್ಲಿರುವವರೊಡನೆ ಅಲ್ಲಿ ಸುಮಾರು ಜನ ಇದ್ದಾರೆ ಆಯ್ತಾ, ಕರಿಸ್ಮ್ಯಾಟಿಕ್ ಪ್ರೇಯರಲ್ಲಿರೋರು, ಹುಟ್ಟು ಕ್ರಿಶ್ಚಿಯನ್ಸು, ಪ್ರೇಯರ್ ಗ್ರೂಪಲ್ಲಿರೋರು, ಎಲ್ಲ ಸಭೆಗಳವರು ಇದ್ದಾರೆ. ಅಲ್ಲಿ ಇರುವವರೊಡನೆ ಅಲ್ಲಲ್ಲಿ ಹೇಳ್ಕೊಂಡು ಹಲ್ಲು ಕಡಿದು ಗೋಳಾಡಲಿ ಎಂದು ಹೇಳ್ದ. ಯಾಕೆ ಅಷ್ಟು ಕೋಪ ಬಂತು ಅರಸನಿಗೆ? ಇದು ಸ್ವರ್ಗರಾಜ್ಯದ ಬಗ್ಗೆ ಒಂದು ಸಾಮರ್ಥ್ಯ ಯೇಸು ಹೇಳ್ತಾ ಇರೋದು, ನೀವು ಪ್ರಾರಂಭದಿಂದ ಓದಬೇಕು. ಓಕೆ, ಇದು ಸ್ವರ್ಗರಾಜ್ಯದ ಬಗ್ಗೆ ಒಂದು ಸಾಮರ್ಥ್ಯ ಯೇಸು ಹೇಳ್ತಾ ಇದ್ದಾರೆ. ಇದು ನನ್ನ ಬಗ್ಗೆ ಹೇಳ್ತಾ ಇರೋದು, ನಿಮ್ಮ ಬಗ್ಗೆ ಹೇಳ್ತಾ ಇರೋದು. ಅವನು ಸಮಾರಂಭಕ್ಕೆ ತಕ್ಕ ಉಡುಪು ಧರಿಸಿಕೊಳ್ಳದೆ ಒಳಗಡೆ ಬಂದ. ಆಯ್ಕೆ ಆಗಿಲ್ಲ. ಕರೆಯಿತು, ಉಡುಪು ಹಾಕ್ಕೊಳ್ಳಿಕ್ಕೆ ಗೇಟಲ್ಲಿ ಕೊಟ್ಟರು, ಇದನ್ನು ಹಾಕ್ಕೊಂಡು ಹೋಗಪ್ಪ ಒಳಗೆ ಅಂತ. ಅವನೇನು ಮಾಡ್ದ? ಉಡುಪನ್ನ ಸೈಡಿಗಿಟ್ಟ, ಸೀದಾ ಹೋಗಿ ಕೂತ್ಕೊಂಡ. ಕೇಳಿದರು, ನಿನಗೆ ಹಾಕ್ಕೊಳ್ಳಿಕ್ಕೊಂದು ಉಡುಪು ಕೊಟ್ಟಿದ್ನಲ್ಲ, ಡ್ರೆಸ್ ಎಲ್ಲಿ? ಅವನು ನಮ್ಮ ಥರ ಎತ್ತಿ ತೋರಿಸ್ತಾನೆ, ಅದಿಲ್ಲ, ಅದು ಸೈಡಿಗಿಟ್ಟೆ, ಇದು ಬೈಬಲ್ ಇದೆ ಕೈಯಲ್ಲಿ. ಏನಿದೆ? ಬೈಬಲ್ ಇದೆ. ಇನ್ನು ಕೆಲವರು ಎತ್ತಿ ತೋರಿಸ್ತೀರಿ, ಜಪಸಾರ ಇದೆ ಕೈಯಲ್ಲಿ. ಇನ್ನು ಕೆಲವರು ಶಿಲ್ಬೆ ತಗೊಂಡು ಬಂದಿದ್ದೀನಿ, ಇನ್ನು ಕೆಲವರು ನೀವೇನು ಹೋಲಿ ವಾಟರ್ ತೊಗೊಂಡು ಬಂದಿದ್ದೀನಿ ದೇವರೇ, ಇನ್ನು ಕೆಲವರು ಹೋಲಿ ಆಯಿಲ್ ತೊಗೊಂಡು ಬಂದಿದ್ದೀನಿ, ಇನ್ನು ಕೆಲವರು ಒಂದು ಮೂಟೆ ಉಪ್ಪು ತೊಗೊಂಡು ಬಂದಿದ್ದೀನಿ ದೇವರೇ, ಬ್ಲೆಸ್ ಮಾಡಿದ್ದು ಸಾಲ್ಟ್ ಇತ್ತು ಮನೆಯಲ್ಲಿ ತಗೊಂಡು ಬಂದಿದ್ದೀನಿ ದೇವರೇ. ಈ ಉಪ್ಪು ಮೂಟೆ ಬೈಬಲ್ಲು ಕಡ್ಡಿ ಕಸ ಎಲ್ಲ ಸೇರಿ ಒಟ್ಟಿಗೆ ಎತ್ಕೊಂಡು ಕತ್ಲೆಗೆ ಬಿಸಾಡಿ ಅಂತಾರೆ ದೇವ್ರು ಲಾಸ್ಟಿಗೆ. ನಿನಗೆ ನಾನು ಕೊಟ್ಟ ಉಡುಪಲ್ಲಿ ಕೇಳ್ತಾರೆ, ವೇರ್ ಈಸ್ ದಟ್ ಕ್ಲೋತ್? ನಿನಗೆ ನಾನೊಂದು ಉಡುಪು ಕೊಟ್ಟಿದ್ನಲ್ಲ, ಅದು ಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಒಳಗೆ ಬರಬೇಕಾದ್ರೆ ಉಡುಪು ಬೇಕು, ಡ್ರೆಸ್ ಬೇಕು. ಆ ಡ್ರೆಸ್ ಏನು ಗೊತ್ತಾ? ಜೀಸಸ್ ಕ್ರೈಸ್ಟ್, ದ ರೈಚಸ್ನೆಸ್ ಆಫ್ ಗಾಡ್. ಜೀಸಸ್ ಕ್ರೈಸ್ಟ್ ಇಸ್ ದ ರೈಚಸ್ನೆಸ್ ಆಫ್ ಗಾಡ್. ಯೇಸು ಎಂಬ ಉಡುಪು ಅಥವಾ ನೀತಿ, ದೇವರ ನೀತಿ ಎಂಬ ಉಡುಪು, ದ ರೈಚಸ್ನೆಸ್ ಆಫ್ ಗಾಡ್. ದಟ್ ಮೀನ್ಸ್ ಜೀಸಸ್ ಕ್ರೈಸ್ಟ್, ಗಾಡ್ ಹಿಮ್ಸೆಲ್ಫ್. ದೇವರೇ ಉಡುಪು, ಯೇಸುವೇ ಆ ಉಡುಪು, ದೇವರ ನೀತಿ ತೆಗೆದುಕೊಂಡು ಬಂದರೆ ಮಾತ್ರನೇ ದೇವರ ಮುಂದೆ ಆಯ್ಕೆ ಆಗ್ಲಿಕ್ಕಾಗ್ತದೆ. ಇಲ್ಲಿ ಆಯ್ಕೆ ಆಗದೆ ಅಲ್ಲಿ ಎಂಟ್ರಿ ಇಲ್ಲ. ಇಲ್ಲಿ ಆಯ್ಕೆ ಆಗಬೇಕು. ಒಂದು ಪ್ರೇಯರ್ ಗ್ರೂಪಲ್ಲಿ ಆಯ್ಕೆ ಆಗೋದು ಸುಲಭ, ಒಂದು ಚರ್ಚಲ್ಲಿ ಆಯ್ಕೆ ಆಗೋದು ಸುಲಭ, ಅಥವಾ ಬೇರೆ ಬೇರೆ ಸ್ಥಳದಲ್ಲಿ ನಾವು ಆಯ್ಕೆ ಆಗೋದು ಸುಲಭ. ಆದರೆ ಪ್ರೀತಿ ಸಹೋದರ ಸಹೋದರಿಯರೇ, ನಾವು ದೇವರ ಮುಂದೆ ಆಯ್ಕೆ ಆಗಬೇಕು. ಈ ಆಯ್ಕೆ ಆಗಬೇಕಾದ್ರೆ ಈ ಉಡುಪು ಬೇಕು. ಯಾವಾಗ ಪರಮಾನಂದ ಬರುತ್ತೆ ಗೊತ್ತಾ? ಈ ಉಡುಪು ಧರಿಸ್ಕೊಂಡ್ರೆ ಮಾತ್ರ ಬರುತ್ತೆ. ಯೇಸು ಆಗಿರ್ತಕ್ಕಂಥ ಆ ಆತ್ಮೀಕವಾದ ವಸ್ತ್ರವನ್ನು ಅಥವಾ ನೀತಿ, ದೈವ ನೀತಿ ಎಂಬ ನಿಲುವಂಗಿಯನ್ನು, ರೋಬ್ ಆಫ್ ರೈಚಸ್ನೆಸ್ ಅಂತ ಏನು
ಯೆಶಾಯ ಪ್ರವಾದಿ 1:10 ಹೇಳ್ತಾರೋ, 61:10 ಹೇಳ್ತಾರೋ, ಆ ರೋಬ್ ಆಫ್ ರೈಚಸ್ನೆಸ್ ವಿಚ್ ಮೀನ್ಸ್ ಜೀಸಸ್ ಹಿಮ್ಸೆಲ್ಫ್, ಯೇಸು ಆಗಿರುವ ನೀತಿಯ ನಿಲುವಂಗಿಯನ್ನು ಯಾರು ತಮ್ಮ ಆತ್ಮದಲ್ಲಿ ತಮ್ಮಲ್ಲಿ ಧರಿಸಿಕೊಂಡಿರ್ತಾರೋ ಅವರಿಗೆ ಮಾತ್ರವೇ ಈ ಪರಮಾನಂದ ಸಿಗ್ತದೆ. ನೆನ್ಪಿಟ್ಕೊಳ್ಳಿ, ಪರಮಾನಂದ. ನೀವು ಬೇರೆ ಏನು ಅಂಗಿ ಹಾಕ್ಕೊಂಡ್ರೂ ಪರಮಾನಂದ ಸಿಗೋದಿಲ್ಲ. ಆದರೆ ಯೇಸು ಆಗಿರುವ ಈ ನೀತಿ ಎಂಬ ದೇವರ ನೀತಿಯನ್ನು ನೀವು ಧರಿಸಿಕೊಂಡ್ರೆ ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ ನಮಗೆ ಪರಮಾನಂದ ಸಿಗ್ತದೆ. ಇವನಿಗೆ ಉಡುಪಿರಲಿಲ್ಲ, ಇವನೆಲ್ಲೋ ಕಸ ಗುಡಿಸ್ತಾ ಇದ್ದ, ಹರಿದ ಬಟ್ಟೆ ಹಾಕ್ಕೊಂಡಿದ್ದ. ಆದರೆ ಎಂಟ್ರಿ ಆಗುವಾಗ ಇವನಿಗೆ ಉಡುಪು ಕೊಟ್ಟರು, ಇದನ್ನು ಹಾಕ್ಕೊಂಡು ಒಳಗೋಗಿ ಕೂತ್ಕೋ ಅಂತ. ಇದನ್ನು ಹಾಕ್ಕೊಂಡ್ರೆ ಸಾಕು, ನಿನಗೇನು ಕೇಳೋದಿಲ್ಲ. ನೀನು ಎಲ್ಲಿಂದ ಬಂದೆ, ಯಾರು ಯಾವ ಜಾತಿ ಕೇಳೋದಿಲ್ಲ. ನೀನು ಕ್ಯಾಥಲಿಕಾ, ಪ್ರೊಟೆಸ್ಟೆಂಟಾ, ಪೆಂಟಿಕೋಸ್ಟಾ, ಡಿನಾಮಿನೇಷನ್ ಕೇಳೋದಿಲ್ಲ. ಓಕೆ, ಇಲ್ಲಿ ಕೇಳ್ತಾರೆ, ಇಲ್ಲೆಲ್ಲ ಕೇಳಿನೇ ಎಲ್ಲ ಮಾಡೋದು. ಆದರೆ ಅಲ್ಲಿ ಏನು ಕೇಳೋದಿಲ್ಲ. ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ನೋ ಕ್ವಶನ್ಸ್, ಓನ್ಲಿ ಒನ್ ಕ್ವಶನ್, ವೇರ್ ಈಸ್ ಯುವರ್ ಡ್ರೆಸ್? ನಿನ್ನ ಬಟ್ಟೆ ಎಲ್ಲಿ? ನಿನ್ನ ವಸ್ತ್ರ ಎಲ್ಲಿ? ನೀನು ಪ್ರೇಯರ್ ಮಾಡಿದ್ಯಾ, ಫಾಸ್ಟಿಂಗ್ ಮಾಡಿದ್ಯಾ, ಬೈಬಲ್ ಓದಿದ್ಯಾ, ನೀನು ಒಳ್ಳೆಯ ಜೀವನ ಜೀವಿಸಿದ್ಯಾ, ಕೆಟ್ಟ ಜೀವನ ಜೀವಿಸಿದ್ಯಾ, ಅದು ಯಾವುದು ಕೇಳೋದಿಲ್ಲ. ವಸ್ತ್ರ ಎಲ್ಲಿ? ಅರ್ಥ ಆಗ್ತಿದೆಯಾ? ಏನಾದರೂ ಸ್ವಲ್ಪನಾದರೂ? ಪೂರ್ತಿ ಅಂತೂ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾಯಿದೆ ಅಲ್ವಾ? ಅರ್ಥಕ್ಕೆ ಬರೋಣ. ನಾನು ಸ್ವಲ್ಪ ಎಂಡ್ ಪಾಯಿಂಟ್ ಹೇಳಿಬಿಟ್ಟೆ, ಇರಲಿ, ಬರೋಣ. ಒಂದು ಕಡೆಯಿಂದ ಬರಬೇಕು, ಬಂದು ನಾವು ವಸ್ತ್ರ ಧರಿಸ್ಕೋಬೇಕು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಈಗ ನಮ್ಮೆಲ್ಲರ ಪ್ರಾಬ್ಲಮ್ ಏನು ಗೊತ್ತಾ? ಒಂದೇ ಪ್ರಾಬ್ಲಮ್, ವಸ್ತ್ರ ಇಲ್ಲದೆ ಇರೋದೇ ಪ್ರಾಬ್ಲಮ್. ಏನಿಲ್ಲ? ವಸ್ತ್ರ ಇಲ್ಲ. ವಸ್ತ್ರ ಇಲ್ಲದೆ ಇರೋದು ಒಂದು ಪ್ರಾಬ್ಲಮ್. ಇನ್ನೊಂದು ದೊಡ್ಡ ಪ್ರಾಬ್ಲಮ್, ವಂಚನೆ ಏನಂದರೆ ನಾವೇ ವಸ್ತ್ರ ಹೊಲಿದು ಹಾಕ್ಕೊಳ್ತಾ ಇದ್ದೀವಿ. ದಟ್ ಈಸ್ ಅನದರ್ ಡೇಂಜರ್. ಒಂದು ವಸ್ತ್ರ ಇಲ್ಲ, ಇನ್ನೊಂದು ವಸ್ತ್ರವನ್ನು ನಾವೇ ಸೆಲ್ಫ್ ಆಗಿ ಹೊಲ್ದು ಹಾಕೊಂಡ್ಬಿಡ್ತೀವಿ. ಸೆಲ್ಫ್ ರೈಚಸ್ನೆಸ್, ಇದು ಎರಡು ಡೇಂಜರಸ್. ಈ ವಸ್ತ್ರ ಇಲ್ಲದೆ ಇರೋದೇನು? ಮನುಷ್ಯನ ಪಾಪದ ಸ್ಥಿತಿ, ಮೈ ಸಿನ್ ಸ್ಟೇಟ್. ನನ್ನ ಪಾಪದ ಸ್ಥಿತಿಯೇ ವಸ್ತ್ರ ಇಲ್ಲದೆ ಇರೋದು. ಯಾವ ವಸ್ತ್ರ ಇಲ್ಲ? ನೀತಿಯ ವಸ್ತ್ರ ಇಲ್ಲ. ನೀತಿಯ ವಸ್ತ್ರ ಇಲ್ಲ ಅಂದರೆ ಆಬ್ಸೆನ್ಸ್ ಆಫ್ ಜೀಸಸ್. ಸಿನ್ ಈಸ್ ದಟ್. ವಾಟ್ ಈಸ್ ಸಿನ್? ಸಿನ್ನರ್ ಅಂದರೆ ಯಾರು? ಎ ಪರ್ಸನ್ ಹೂ ಡಸ್ ನಾಟ್ ಹ್ಯಾವ್ ಜೀಸಸ್, ದ ರೋಬ್ ಆಫ್ ರೈಚಸ್ನೆಸ್, ಹಿ ಈಸ್ ನೇಕೆಡ್ ಇನ್ ದ ಸೈಟ್ ಆಫ್ ಗಾಡ್, ಹಿ ಈಸ್ ಇನ್ ಸಿನ್. ಅವನು ಪಾಪದಲ್ಲಿದ್ದಾನೆ. ಈಗ ಬೆಳಿಗ್ಗೆ ನಾವು ಆಲಿಸಿದ್ವಿ, ನನ್ನಲ್ಲಿ ಪಾಪ ಇದೆಯಾ ಅನ್ನೋದು ಮೊದಲು ನನಗೆ ಅರ್ಥ ಆಗಬೇಕು. ನನ್ನಲ್ಲಿ ಪಾಪ ಇದೆಯಾ? ನನ್ನಲ್ಲಿ ಪಾಪ ಇದೆಯಾ? ಓಕೆ, ಯಾರಲ್ಲೆಲ್ಲ ಪಾಪ ಇದೆ ಅಂತ ಗೊತ್ತಾಯಿತು ನಮಗೆ? ಯಾರಲ್ಲೆಲ್ಲ ಪಾಪ ಇದೆ ಅಂತ ಗೊತ್ತಾಯಿತು? ಬೇಸ್ಡ್ ಆನ್ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯದ ಆಧಾರದಲ್ಲಿ ಯಾರಲ್ಲೆಲ್ಲ ಪಾಪ ಇದೆ ಅನ್ನೋದು ಅರ್ಥ ಆಯಿತು. ಮಾನವರೆಲ್ಲರೂ ಪಾಪಿಗಳೇ ಅಂತ ಅರ್ಥ ಆಯಿತು. ಸೊ ನಾನು ಪಾಪಿ ಅಂತ ನನಗೆ ಅರ್ಥ ಆಗಿದೆಯಾ? ನೀವು ಪಾಪಿ ಅಂತ ನಿಮ್ಗೆ ಅರ್ಥ ಆಗಿದೆಯಾ? ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ. ಓಕೆ, ಸೊ ಯಾಕೆ ನಾವು ಪಾಪಿ ಆದ್ವಿ? ನೀವೇನಾದರೂ ಪಾಪ ಮಾಡಿದರೆ ಕೆಲವರು ಇರ್ತಾರೆ, ಯಾವ ರೀತಿ ಇರ್ತಾರೆ ಅಂದರೆ, ಅವ್ರು ಒಂದು ಸುಳ್ಳು ಹೇಳಿಲ್ಲ ಅಂತ ಇಟ್ಕೊಳ್ಳಿ, ಬುದ್ಧಿ ಬಂದಾಗಿಂದ ಒಂದು ಸುಳ್ಳು ಹೇಳಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ, ಕರೆಕ್ಟಾಗಿ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಬಂದಿರ್ತಾರೆ. ಆದರೆ ಎಲ್ಲ ಕರೆಕ್ಟಾಗಿ ಮಾಡ್ತಾರೆ, ಪರ್ಫೆಕ್ಟ್ ಅಂತ ಇಟ್ಕೊಳ್ಳಿ. ಲೋಕದ ಪ್ರಕಾರ ಅಥವಾ ನೀವಿರುವ ನಿಮ್ಮ ನಿಮ್ಮ ಧರ್ಮದ ಪ್ರಕಾರ, ನಿಮ್ಮ ಜಾತಿ ಪ್ರಕಾರ, ಧರ್ಮದ ಪ್ರಕಾರ ಅವರಿಗೆ 100ಕ್ಕೆ 100 ಮಾರ್ಕ್ಸ್ ಕೊಡ್ಬೋದು. ಎಷ್ಟು ಮಾರ್ಕ್ಸ್ ಕೊಡ್ಬೋದು? ಲೋಕದ ಪ್ರಕಾರ 100ಕ್ಕೆ 100 ಮಾರ್ಕ್ಸ್ ಕೊಡ್ಬೋದು. ಆದರೂ ಕೂಡ ಬೈಬಲ್ ಹೇಳುತ್ತೆ ಅವರು ಕೂಡ ಪಾಪಿನೇ. ಹಾಗಾದರೆ ಇಲ್ಲಿ ಒಳ್ಳೆಯವರು ಕೆಟ್ಟವರು ಅಂತ ಇಲ್ಲ, ಎಲ್ಲರೂ ಕೆಟ್ಟವರೇ. ಮೊನ್ನೆ ಯಾರನ್ನೋ ಒಬ್ಬರನ್ನ ಲೇಡಿ ಡಾಕ್ಟ್ರನ್ನ ಯಾವನೋ ಒಬ್ಬ ರೇಪ್ ಮಾಡಿ ಸಾಯಿಸಿದ್ನಂತೆ. ಬ್ರೂಟಲ್ ಮರ್ಡರ್. ಹೌದಾ? ಕೇಳಿಸ್ಕೊಂಡ್ರಾ? ಕೇಳಿಸ್ಕೊಂಡಿರ್ಬೋದು, ಕೇಳಿಸ್ಕೊಳ್ಳೋದೇ ಇದೆ, ನಾನು ಹೇಳ್ತಾ ಇದ್ದೀನಲ್ಲ ಅದೇ ನ್ಯೂಸ್ ನಿಮಗೆ ಸಾಕು. ಯಾರೋ ಒಬ್ಬ ಒಂದು ಲೇಡಿಯನ್ನು, ಡಾಕ್ಟರನ್ನು ಮಾರಕವಾದ ರೀತಿಯಲ್ಲಿ ರೇಪ್ ಮಾಡಿ, ಅದಾದಮೇಲೆ ಕೊಲೆ ಮಾಡಿ ಹೋದಂತೆ.
ಅವನ ಪಾಪನು ಒಂದು ಪಾಪನೇ ಮಾಡದೆ ಪರಿಶುದ್ಧನಾಗಿ ಡೈಲಿ ಪ್ರೇಯರ್, ಚರ್ಚ್, ಮನೆ ಚರ್ಚ್ ಪ್ರೇಯರ್, ಎಲ್ಲರಿಗೂ ಒಳ್ಳೇದು ಮಾಡಿ ಬದುಕೋವನ ಪಾಪನು ದೇವರ ದೃಷ್ಟಿಲಿ ಸೇಮೆ. ಅವನು ಪಾಪಿನೇ, ಇವನು ಪಾಪಿನೇ. ಅವನಿಗೂ ಸೇಮ್ ನರ್ಕನೇ, ಇವನಿಗೂ ಸೇಮ್ ನರ್ಕನೇ. ಆಲ್ ಆರ್ ಸಿನ್ನರ್ಸ್, ಈಕ್ವಲಿ ಸಿನ್ನರ್ಸ್ ಇನ್ ದ ಸೈಟ್ ಆಫ್ ಗಾಡ್. ನೀವು ತುಂಬ ಒಳ್ಳೆ ಹುಡುಗ ಅವನು. ನೀವು ಕೆಲವರು ಬೆಳಗ್ಗೆ ಯಾರೋ ಹೇಳ್ತಾ ಇದ್ರು, ನನ್ನ ಮಗ ತುಂಬ ಒಳ್ಳೆಯವನು ಅಂತ. ತುಂಬ ಒಳ್ಳೆಯವನು ಅನ್ನುವ ನಿನ್ನ ಮಗನೂ ಪಾಪಿನೇ. ತುಂಬ ಪಕ್ಕದ ಮನೆ ಹುಡುಗ ತುಂಬ ಕುಡುಕ, ತುಂಬ ಕೆಟ್ಟವನು, ಅವನು ಪಾಪಿನೇ. ಇಬ್ಬರು ದೇವರ ದೃಷ್ಟಿಯಲ್ಲಿ ಈಕ್ವಲಿ ಪಾಪಿ, ಒಂದೇ ಥರದಲ್ಲಿ ಪಾಪಿಗಳು. ಈ ನಿಮ್ಮ ಲೆಕ್ಕಾಚಾರದಲ್ಲಿ ನಿನ್ನ ಮಗ ತುಂಬ ಒಳ್ಳೆಯವನು, ಅವನ ಮಗ ತುಂಬ ಕೆಟ್ಟವನು. ನಿನ್ನ ಗಂಡ ತುಂಬ ಒಳ್ಳೆಯವನು, ಅವನ ಗಂಡ ಕುಡುಕ ಬರೀ ಗಲಾಟೆ ಕೆಟ್ಟವನು. ನಿಮ್ಮ ಗಂಡ, ನನ್ನ ಗಂಡ ಈ ಕುಡಿಯಲ್ಲ, ಮೋಸ ಮಾಡಲ್ಲ, ಸುಳ್ಳು ಹೇಳಲ್ಲ, ಸಿಕ್ಕಿದ ದುಡ್ಡೆಲ್ಲ ದಾನ ಧರ್ಮ ಮಾಡ್ತಾನೆ, ಚರ್ಚ್ ಮಾತ್ರ ಮಿಸ್ ಮಾಡಲ್ಲ, ಒಳ್ಳೆ ಗಂಡ. ದೇವ್ರ ದೃಷ್ಟಿಯಲ್ಲಿ ಅವನು ಪಾಪಿನೇ, ಇವನು ಪಾಪಿನೇ. ಇಬ್ಬರು ಸೇಮ್ ಪಾಪಿನೇ. ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತಾ ಇದೆ. ರೋಮನ್ರಿಗೆ ಬರೆದ ಪತ್ರಿಕೆ ಅಧ್ಯಾಯ 1, ಈಗ ತೆಗೆಯೋದು ಬೇಡ, ನೋಟ್ ಮಾಡ್ಕೊಳ್ಳಿ. 1ನೇ ಅಧ್ಯಾಯ 18ರಿಂದ ಇರ್ತಕ್ಕಂಥ ವಾಕ್ಯಗಳು ನೀವು ಓದ್ತಾ ಬರಬೇಕು. ಆಮೇಲೆ ಮನೆಗೆ ಹೋಗಿ ರೋಮನ್ಸ್ ಚಾಪ್ಟರ್ 1 ವರ್ಸ್ 18 ಆನ್ವರ್ಡ್ಸ್. ಅಲ್ಲಿಂದ ನೀವು ಓದ್ತಾ ಬಂದರೆ 3ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ ತನಕ, ಅಥವಾ 3ನೇ ಅಧ್ಯಾಯ 20ನೇ ವಾಕ್ಯ ತನಕ ಬಂದರೆ ನಮಗೆ ಗೊತ್ತಾಗುತ್ತೆ ಎಲ್ಲರೂ ಪಾಪಿಗಳು. ಅದರಲ್ಲಿ ಮುಖ್ಯವಾಗಿ ನಾವು ಈ ವರ್ಡ್ನ ತೆಗೆದುಕೊಳ್ಳೋಣ. ಚಾಪ್ಟರ್ 3 ವರ್ಸಸ್ 9, 10, 11, 9, 10, 11. ಹಾಗಾದರೆ ಯಹೂದ್ಯರಾದ ನಾವು, ಯಹೂದ್ಯರು ಅಂದ್ರೆ ಯಾರು? ದೇವರು ಆರಿಸಿಕೊಂಡ ದೇವರ ಜನ. ಓಕೆ, ಗಾಡ್ಸ್ ಓನ್ ಚೋಸನ್ ಪೀಪಲ್, ದೇವರು ಆರಿಸಿಕೊಂಡ ಜನ. ಓಕೆ, ದೇವರ ಜನ. ಯಹೂದ್ಯರಾದ ನಾವು ಇತರರಿಗಿಂತಲೂ ಶ್ರೇಷ್ಠರೋ? ಅಲ್ಲ, ಎಷ್ಟು ಮಾತ್ರಕ್ಕೂ ಇಲ್ಲ. ಯಹೂದ್ಯರೇ ಆಗಲಿ ಇತರರೇ ಆಗಲಿ. ಇಲ್ಲಿ 2 ಕ್ಯಾಟಗರಿ. ಒಂದು ದೇವ್ರ ಜನ, ಇಸ್ರಾಯೇಲ್ ಜನ, ದೇವ್ರ ಜನ ಅಂತ ನಾವು ಹೇಳ್ತೀವಿ. ಈಗ ಸದ್ಯಕ್ಕೆ ಕ್ರಿಶ್ಚಿಯನ್ಸ್ ಅಂತ ತಗೊಳ್ಳೋಣ. ಕ್ರಿಶ್ಚಿಯನ್ಸೇ ಆಗಲಿ, ನಾನ್ ಕ್ರಿಶ್ಚಿಯನ್ಸೇ ಆಗಲಿ, 2 ಕ್ಯಾಟಗರಿ ಈಗ ನಾವು ತಗೊಳ್ಳೋದು. ಕ್ರಿಶ್ಚಿಯನ್ಸ್ ಆಗಲಿ, ನಾನ್ ಕ್ರಿಶ್ಚಿಯನ್ಸ್ ಆಗಲಿ, ಯಹೂದ್ಯರಾಗಲಿ, ಇತರರೇ ಆಗಲಿ, ಅನ್ಯ ಧರ್ಮೀಯರೇ ಆಗಲಿ, ಎಲ್ಲರೂ ಪಾಪದ ಆಳ್ವಿಕೆಗೆ ಅಧೀನರು. ಎಲ್ಲರೂ ಹೇಳಿ, ಎಲ್ಲರೂ ಅನ್ನೋದ್ರಲ್ಲಿ ನಾನು ಇದ್ದೀನಾ? ನೀವು ಇದ್ದೀರಾ? ಎಲ್ಲರೂ ಇದ್ದಾರಾ? ಜನರೆಲ್ಲರಿಗೂ ಪರಮಾನಂದ ತರುವ ಶುಭ ಸಂದೇಶ. ಎಲ್ಲರೂ ಪಾಪದ ಆಳ್ವಿಕೆಗೆ ಅಧೀನರು. ಆಮೇಲೆ ಇದನ್ನು ನಾನು ಈಗಾಗಲೇ ಸ್ಪಷ್ಟೀಕರಿಸಿದ್ದೇನೆ. ಅಲ್ಲಿ ಸ್ಪಷ್ಟೀಕರಿಸಿದ್ದಾರೆ ಹಿಂದಿನ ವಾಕ್ಯಗಳಲ್ಲಿ, ಅಲ್ಲಿ ಅಧ್ಯಾಯಗಳಲ್ಲಿ ನಾವು ಓದಬೇಕು. ಈಗ ನಾನು ಹೇಳಿದ್ನಲ್ಲ ಅದೇ. ಯಾವ ಥರ ಕ್ಯಾಟಗರಿ ಜನ? ಒಂದು ಕೆಟ್ಟ ಕೆಲಸ ಮಾಡೋರು, ಅವ್ರನ್ನು ನಾವೇನಂತ ಹೇಳ್ತೀವಿ? ಪಾಪಿಗಳು ಅಂತ ಹೇಳ್ತೀವಿ. ಇನ್ನು ಒಂದು ಧಾರ್ಮಿಕವಾದ ವ್ಯಕ್ತಿಗಳು, ಧಾರ್ಮಿಕವಾಗಿ ಅದು ಇದು ಒಳ್ಳೆ ಆಚರಣೆಗಳನ್ನ ಮಾಡ್ಕೊಂಡು ಇರ್ತಕ್ಕಂಥ ಯಹೂದ್ಯರು, ಅವ್ರನ್ನೇ ಏನಂತ ಹೇಳ್ತೀವಿ? ಅವ್ರನ್ನೂ ಪಾಪಿಗಳು ಅಂತ ಪ್ರೂವ್ ಮಾಡ್ತಾರೆ ದೇವರು. ಯಹೂದ್ಯರೇ, ನೀವು ಎಸ್ಕೇಪ್ ಇಲ್ಲ, ನೀವು ಪಾಪಿಗಳ ಲಿಸ್ಟಲ್ಲೇ ಇದ್ದೀರಿ. ಇನ್ನು ಕೆಟ್ಟ ಕಾರ್ಯ ಮಾಡಿ ಬದುಕೋರು ಅವ್ರು ಪಾಪಿಗಳ ಲಿಸ್ಟಲ್ಲಿ ನೀವು ಹಾಕ್ಬಿಟ್ಟಿದ್ದೀರಿ ಅವ್ರನ್ನ. ಓಕೆ, ಅವರು ಪಾಪಿಗಳ ಲಿಸ್ಟಲ್ಲಿ ಬರ್ತಾರೆ. ಇನ್ನು ನೀವು, ಧರ್ಮಶಾಸ್ತ್ರ ಇದೆ ನಮಗೆ ನೀವು ಹೇಳ್ತಿರಲ್ಲ, ಕ್ರೈಸ್ತರಾದ ನಾವೇನು ಹೇಳ್ತೀವಿ? ನಮಗೆ ಸಂಸ್ಕಾರಗಳಿದೆ, ನಮಗೆ ಸಂತರು ಇದ್ದಾರೆ, ನಮಗೆ ಅದಿದೆ ಇದಿದೆ ನಾವು ಹೇಳ್ಕೊಳ್ತೀವಿ. ನೀವು ಪಾಪಿಗಳೇ. ಪಾಪ ಮಾಡುವವರು ಪಾಪಿಗಳ ಲಿಸ್ಟಲ್ಲಿ ಹಾಕಿದರು. ನಮಗೆ ಧರ್ಮಶಾಸ್ತ್ರ ಇದೆ, ನಮಗೆ ಪ್ರವಾದಿಗಳಿದ್ದಾರೆ, ನಮಗೆ ಅದಿದೆ ಇದಿದೆ ಅಂತ ಹೇಳುವ ಯಹೂದ್ಯರು, ಅವರು ಪಾಪಿಗಳು, ಅವ್ರನ್ನೂ ಪಾಪಿಗಳ ಲಿಸ್ಟಲ್ಲಿ ಹಾಕಿದರು. ಅದಾದಮೇಲೆ ಇನ್ನು ಕೆಲವರಿದ್ದಾರೆ, ಒಳ್ಳೆ ಮನಸ್ಸಾಕ್ಷಿ ಇರುವವರು. ಕೆಲವ್ರಿಗೆ ಒಳ್ಳೆ ಮನಸ್ಸಾಕ್ಷಿ ಇರುತ್ತಲ್ವ, ಧರ್ಮಶಾಸ್ತ್ರ ಇರೋದಿಲ್ಲ, ಅವ್ರಿಗೆ ದೇವ್ರ ಬಗ್ಗೆ ಗೊತ್ತಿಲ್ಲ. ಎಷ್ಟೋ ಜನ ಇದ್ದಾರೆ ಪ್ರಪಂಚದಲ್ಲಿ ದೇವ್ರ ಬಗ್ಗೆ ಗೊತ್ತಿಲ್ಲ, ಆದರೆ ತುಂಬ ಒಳ್ಳೆಯವರು. ಆ ಥರದವ್ರು ನೋಡಿದ್ದೀರ ಎಲ್ಲಾದರೂ? ಇದ್ದಾರಾ? ಅಂದರೆ ಮನಸ್ಸಾಕ್ಷಿ ಇದೆ ಅವರಿಗೆ. ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಅವ್ರು ಮಾಡೋದಿಲ್ಲ, ಕೆಟ್ಟದ್ದು ಮಾಡೋದಿಲ್ಲ, ಒಳ್ಳೆ ಮನಸ್ಸಾಕ್ಷಿ ಇದೆ. ಅವರು ಪಾಪಿಗಳೇ. ಒಳ್ಳೆ ಮನಸ್ಸಾಕ್ಷಿ ಇರುವವರು ಪಾಪಿಗಳೇ.
ಧರ್ಮಶಾಸ್ತ್ರ ಹಿಡ್ಕೊಂಡು ಬದುಕ್ತಾ ಇರುವವರು ಪಾಪಿಗಳೇ, ಇನ್ನು ಬಾಟ್ಲಿ ಹಿಡ್ಕೊಂಡು ಬದುಕ್ತಾ ಇರೋರು. ಈ ಮೂರು ಜನರನ್ನ ಒಂದೇ ಗುಂಪಿಗೆ, ಪಾಪಿಗಳು ಅನ್ನೋ ಗುಂಪಿಗೆ ಹಾಕಿದ್ರು ದೇವರು. ಆಮೇಲೆ ಹೇಳ್ತಾರೆ, ನೀತಿವಂತನು, ಓದಿ ಮುಂದಕ್ಕೆ. ಪವಿತ್ರ ಗ್ರಂಥದಲ್ಲಿ ಹೀಗಿದೆ, ಪವಿತ್ರ ಗ್ರಂಥದಲ್ಲಿ ಹೀಗಿದೆ, ದೇವರೊಡನೆ ಸತ್ಸಂಬಂಧಿತರಾರೂ ಇಲ್ಲ. ದೇವರ ಮುಂದೆ ಅಥವಾ ದೇವರ ಜೊತೆನಲ್ಲಿ ಸರಿಯಾದ ಸಂಬಂಧದಲ್ಲಿ ಇರುವವರು ಯಾರೂ ಇಲ್ಲ. ಸನ್ಮತಿಗಳು ಓರ್ವರೂ ಇಲ್ಲ, ಸನ್ಮತಿಗಳು ಓರ್ವರೂ ಇಲ್ಲ. ಆತನನ್ನು ಅರಸುವವರಂತೂ ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ನೋ ಒನ್ ಈಸ್ ರೈಚಸ್, ನಾಟ್ ಈವನ್ ಒನ್. ಈ ಪ್ರಪಂಚದಲ್ಲಿ ಆದಾಮ ಸೃಷ್ಟಿಯಾದ ಅಂದಿನಿಂದ ಇಲ್ಲಿವರೆಗೂ ನೀತಿವಂತರು ಒಬ್ರು ಇಲ್ಲ. ನೋ ಒನ್ ಈಸ್ ರೈಚಿಯಸ್, ನಾಟ್ ಈವನ್ ಒನ್. ನೀನು ಹೇಳ್ಬೋದು, ನಾನು ನೀತಿವಂತ, ಯಾಕಂದ್ರೆ ನಾನು ಒಳ್ಳೆ ನೀತಿಯ ಕಾರ್ಯಗಳನ್ನ ಮಾಡಿ ಬದುಕ್ತಾ ಇದ್ದೀನಿ, ಯಾರಿಗೂ ಸುಳ್ಳು ಹೇಳಿಲ್ಲ, ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ, ಎಲ್ಲ ಕರೆಕ್ಟಾಗಿ ಬದುಕಿದ್ದೀನಿ ನಾನು, ಆದ್ದರಿಂದ ನಾನು ನೀತಿವಂತ ಅಂತ ನೀನು ಹೇಳ್ಕೋಬೋದು, ಊರಿನವ್ರು ಹೇಳ್ಕೋಬೋದು. ಆದರೆ ದೇವರು ಹೇಳ್ತಾ ಇದ್ದಾರೆ, ನೀನು ಕೂಡ ಅನೀತಿವಂತನೇ. ಬೇಸ್ಡ್ ಆನ್ ವಾಟ್? ಯಾವ ಆಧಾರದಲ್ಲಿ ದೇವರು ಹೇಳ್ತಾರೆ? ಯಾವ ಆಧಾರದಲ್ಲಿ ದೇವರು ಹೇಳ್ತಾರೆ ಅಂದರೆ, ಬೇಸ್ಡ್ ಆನ್ ಯುವರ್ ಸ್ಪಿರಿಚುವಲ್ ಕಂಡೀಷನ್. ನಿನ್ನ ಆತ್ಮದ ಕಂಡೀಷನ್ ಆಧಾರದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಯು ಆರ್ ನಾಟ್ ರೈಚಿಯಸ್, ಯು ಆರ್ ಎ ಸಿನ್ನರ್. ನೀನು ಪಾಪಿ, ನೀನು ಅನೀತಿವಂತ ಎಂದು ದೇವರು ಹೇಳೋದು ನಾಟ್ ಬೇಸ್ಡ್ ಆನ್ ಯುವರ್ ಅನ್ರೈಚಿಯಸ್ ಸಿನ್ಫುಲ್ ವರ್ಕ್ಸ್, ಬಟ್ ಬೇಸ್ಡ್ ಆನ್ ಯುವರ್ ಸ್ಪಿರಿಚುವಲ್ ಕಂಡೀಷನ್. ಹಿ ಸೇಸ್ ದಟ್ ಯು ಆರ್ ಅನ್ರೈಚಿಯಸ್ ಆ್ಯಂಡ್ ಯು ಆರ್ ಎ ಸಿನ್ನರ್, ಯು ಆರ್ ಡೆಡ್. ನೀನು ಸತ್ತಿದ್ದೀಯಾ ಮತ್ತು ನೀನು ಪಾಪಿ ಆಗಿದ್ದೀಯಾ, ಅನೀತಿವಂತನಾಗಿದ್ದೀಯ ಅನ್ನೋದು ದೇವರು ಹೇಳ್ತಾ ಇರೋದು ನಿಮ್ಮ ಬಾಹ್ಯವಾದ ಕಾರ್ಯವನ್ನು ನೋಡಿ ಅಲ್ಲ, ನಿನ್ನ ಆತ್ಮದ ಸ್ಥಿತಿ ನೋಡಿ. ನಿನ್ನ ಆತ್ಮದ ಸ್ಥಿತಿಯನ್ನು ದೇವರು ನೋಡ್ತಾರೆ, ಫಿಸಿಕಲಿ ಅಲ್ಲ, ಸ್ಪಿರಿಚುವಲಿ ದೇವರು ನೋಡ್ತಾರೆ ನಮ್ಮನ್ನು. ಗಾಡ್ ಸೀಸ್ ಅಸ್ ಸ್ಪಿರಿಚುವಲಿ, ಆತ್ಮಿಕವಾಗಿ ನೋಡ್ತಾರೆ. ಆತ್ಮಿಕವಾಗಿ ನೋಡುವಾಗ ವಿ ಆರ್ ಆಲ್ ಡೆಡ್, ವಿ ಆರ್ ಕನೆಕ್ಟೆಡ್ ಟು ಆಡಮ್. ಎಲ್ಲರೂ ಕನೆಕ್ಟ್ ಆಗಿರೋದು ಆ ಮರಕ್ಕೆ, ಆ ಮರದಿಂದ ಬಂದಿರತಕ್ಕಂತಹ ಫಲಗಳು ನಾವೊಬ್ಬೊಬ್ಬರು ಕೂಡ, ಪ್ರತಿಯೊಬ್ಬರು ಕೂಡ. ಇದರಲ್ಲಿ ಕೆಲವೊಂದು ಒಳ್ಳೆಯದು, ಕೆಲವೊಂದು ಕೆಟ್ಟದ್ದು ಇರುತ್ತೆ. ಆದರೆ ರೂಟ್ ಆದಾಮ ಸತ್ತ. ಆದಾಮ ಏದೇನು ತೋಟದಲ್ಲಿ ಸತ್ತ, ದೇವರ ಸಾನ್ನಿಧ್ಯದಿಂದ ಬೇರ್ಪಟ್ಟ, ದೇವರ ಸತ್ಸಂಬಂಧದಿಂದ ಬೇರ್ಪಟ್ಟ. ಅವನ ವಸ್ತ್ರ ಅವನು ಹಾಳು ಮಾಡಿಕೊಂಡ. All are sinners and fallen short of the glory of God. ದೇವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ ಎಲ್ಲರೂ ಕೂಡ ಅಂತ ಬೈಬಲ್ ಪ್ರೂವ್ ಮಾಡುತ್ತೆ. ದೇವರು ಪ್ರೂವ್ ಮಾಡ್ತಾರೆ ಸಂತ ಪೌಲರ ಮುಖಾಂತರವಾಗಿ. ರೋಮನರಿಗೆ ಬರೆದ ಪತ್ರಿಕೆ ಅಧ್ಯಾಯ 1, 2, 3 ಈ 3 ಅಧ್ಯಾಯಗಳ ಮುಖಾಂತರ ದೇವರು ಏನು ಪ್ರೂವ್ ಮಾಡ್ತಾ ಇದ್ದಾರೆ ಅಂದರೆ, ಆಲ್ ಆರ್ ಸಿನ್ನರ್ಸ್, ನೋ ಒನ್ ಈಸ್ ರೈಚಸ್. ಎಲ್ಲರೂ ಪಾಪಿಗಳೇ, ನೀತಿವಂತರು ಒಬ್ಬರೂ ಇಲ್ಲ ಪ್ರಪಂಚದಲ್ಲಿ ಅನ್ನೋದನ್ನು ದೇವರು ಪ್ರೂವ್ ಮಾಡ್ತಾರೆ. ಹಾಗಾದರೆ ಕ್ಯಾನ್ಸರ್ ಎಲ್ಲರ ಒಳಗಡೆನೂ ಇದೆ. ಎಲ್ಲರ ಒಳಗಡೆನೂ ಪಾಪ ಮರಣ ಎಂಬ ಕ್ಯಾನ್ಸರ್ ಇದೆ. ಸಿನ್ ಎಂಬ ಈ ಕ್ಯಾನ್ಸರ್ ಇರೋದ್ರಿಂದ ಎಲ್ಲರ ಒಳಗಡೆನೂ ಡೆತ್ ಇದೆ, ಮರಣ ಇದೆ. ಈಗ ದೇವರು ಯೋಚನೆ ಮಾಡಿದ್ರು, ದೇವರು ನೋಡಿದಾಗ ಒಬ್ಬರಲ್ಲೂ ಜೀವ ಇಲ್ಲ, ಆಲ್ ಆರ್ ಡೆಡ್. ಈಗ ಡೆಡ್ ಬಾಡಿನ ತಗೊಂಡೋಗಿ ಎಲ್ಲಿಡೋದು? ನೀವೇನು ಮಾಡ್ತೀರಾ? ನಿಮ್ಮ ಮನೇಲಿ ಯಾರು ಸತ್ತೋದ್ರೆ ಡೆಡ್ ಬಾಡಿನ ತಗೊಂಡೋಗಿ ಫ್ರಿಡ್ಜಲ್ಲಿ ಇಡ್ತೀರಾ? ಇರಲಿ, ನಮ್ಮ ಪ್ರೀತಿಯ ಅಜ್ಜ ಅಜ್ಜಿ ನಮಗೆ ತುಂಬ ಸಾಕಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ ನಮಗೋಸ್ಕರ ಅಂತ ಹೇಳ್ಬಿಟ್ಟು ಅಜ್ಜ ಅಜ್ಜಿ ಬಾಡಿ ತೊಗೊಂಡೋಗಿ ಒಂದು ಫ್ರೀಸರ್ ತೊಗೊಂಡು ಅದರೊಳಗಡೆ ಇಡ್ತೀರಾ? ಯಾರಾದ್ರೂ ಇಟ್ಟಿದ್ದಾರಾ? ನೀವೇನಾದ್ರು ಇಡಬೇಕು ಅಂತ ಇದ್ದೀರಾ? ಇಡೋದಿಲ್ಲ. ಮತ್ತು ಎಲ್ಲಿಡ್ತೀರಿ ಬಾಡಿನ ತೊಗೊಂಡೋಗಿ? ಮಣ್ಣಲ್ಲಿ ಹಾಕ್ತೀರಿ ಅಲ್ವಾ? ಮಣ್ಣಲ್ಲೋ ಬೆಂಕಿಲೋ ನೀರಲ್ಲೋ ಎಲ್ಲೋ ಒಂದು ಕಡೆ ಹಾಕ್ತೀರಿ, ಭೂಮಿಗೆ ಹಾಕ್ಬಿಡ್ತೀರಿ. ನಮ್ಮ ಹತ್ರ ಬೇಡ ಅಂತ. ಕಾರಣ ಏನು? ಅವರಲ್ಲಿ ಏನಿಲ್ಲ? ಜೀವ ಇಲ್ಲ. ಒಂದು ವೇಳೆ ಅವ್ರು ಕೋಮಾ ಸ್ಟೇಜಲ್ಲಿ ಇದ್ದಾರೆ ಅಂತ ಇಟ್ಕೊಳ್ಳಿ, ಎಲ್ಲಿ ಇಟ್ಕೊಳ್ತೀರಿ? ಸಮಾಧಿಗೆ ತಗೊಂಡೋಗಿ ಹಾಕ್ತೀರಾ? ಎಲ್ಲಿರಿಸ್ಕೊತೀರಿ? ಮನೇಲಿ ಇರಿಸ್ಕೊತೀರಿ. ಆದರೆ ನಮ್ಮ ಪರಿಸ್ಥಿತಿ ಕೋಮಾನೂ ಅಲ್ಲ, ಟೋಟಲಿ ಡೆಡ್.
ಸಂಪೂರ್ಣ ಸತ್ತೋಗಿದ್ವಿ. ಕೋಮ ಇದ್ದಿದ್ರೆ ಇಟ್ಕೋಬೋದಾಗಿತ್ತು. ಜೀವ ಬಂದಮೇಲೆ ಕೋಮಕ್ಕೆ ಹೋದವ್ರು ಸುಮಾರು ಜನ ಇದ್ದೀರಿ. ಅದಕ್ಕೆ ದೇವರನ್ನ ಇಟ್ಕೊಂಡಿದ್ದಾರೆ, ನನ್ನನ್ನು ನಿಮ್ಮನ್ನು ಕೋಮದಲ್ಲಿದ್ದರೂ ಇಟ್ಕೊಂಡಿದ್ದಾರೆ, ಉಳಿಬೋದು ಅಂತ. ಉಳಿದ್ರೆ ಪಾಸ್, ಉಳಿದಿದ್ದೆಲ್ಲ ಹೋಯ್ತು. ಎನಿವೆ, ಅದಾದಮೇಲೆ ಈಗ ಅದಕ್ಕಿಂತ ಮೊದಲು ಡೆಡ್, ಸತ್ತೋಗ್ಬಿಟ್ಟಿದ್ದೀವಿ. ಈಗ ಸತ್ತು ಹೋಗಿ ಜೀವ ಇಲ್ಲದೆ ಇರತಕ್ಕಂಥ ಒಂದು ಡೆಡ್ ಬಾಡಿಗೆ ಸ್ವತಃ ಏನಾದರೂ ಮಾಡಲಿಕ್ಕಾಗತ್ತಾ? ಏನಾದರೂ ಮಾಡಲಿಕ್ಕಾಗತ್ತಾ? ಮಾಡಲಿಕ್ಕಾಗೋದಿಲ್ಲ ಅಲ್ವಾ? ಸೊ ನಮ್ಮೆಲ್ಲರ ಪರಿಸ್ಥಿತಿ ಇದೇ ಇತ್ತು. ಅಂದರೆ ನಾವು ಪಾಪ ಮತ್ತು ಮರಣದಲ್ಲಿ ಬಂಧಿಸಲ್ಪಟ್ಟಿದ್ದೆವು. ನಮಗೆ ಆ ಪಾಪ ಮತ್ತು ಮರಣದ ಬಂಧನದಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ನಾವು ಸತ್ತೋಗ್ಬಿಟ್ಟಿದ್ದೀವಿ. ಸತ್ತ ಹೆಣಕ್ಕೆ ಸ್ವತಃ ಏನು ಮಾಡಲಿಕ್ಕಾಗೋದಿಲ್ವೋ ಅದೇ ರೀತಿ ಪಾಪ ಮತ್ತು ಮರಣದ ಬಂಧನ ಆತ್ಮದಲ್ಲಿ ಇದ್ದಿದ್ದರಿಂದ ನಮಗೆ ಸ್ವತಃ ಏನು ಮಾಡಲಿಕ್ಕಾಗೋದಿಲ್ಲ. ಅಂದರೆ ದೇವರ ಹತ್ರ ಬರಲಿಕ್ಕೆ ಆಗೋದೇ ಇಲ್ಲ. ವಿ ಕೆನಾಟ್ ಕಮ್ ಬಿಫೋರ್ ಗಾಡ್. ನಮಗೆ ದೇವರ ಮುಂದೆ ಬರಲಿಕ್ಕೆ ಯಾರಿಂದನೂ ಆಗೋದಿಲ್ಲ. ಯಾಕೆ ಅಂದರೆ ನಾವು ಆತ್ಮದಲ್ಲಿ ಏನಾಗಿದ್ವಿ? ಸತ್ತು ಹೋಗಿದ್ವಿ. ವಿ ಆರ್ ಟೋಟಲಿ ಸೆಪರೇಟೆಡ್ ಫ್ರಮ್ ಗಾಡ್. ಈಗ ನಾವು ದೇವರ ಹತ್ರ ಬರಬೇಕಾದ್ರೆ ಅಥವಾ ದೇವರ ಸಾನ್ನಿಧ್ಯಕ್ಕೆ ಬರಬೇಕಾದ್ರೆ, ದೇವರ ಸಂಬಂಧಕ್ಕೆ ಬರಬೇಕಾದ್ರೆ ನಮಗೇನು ಮಾಡಲಿಕ್ಕೆ ಆಗಲ್ಲ. ಇದು ಫಸ್ಟ್ ಅರ್ಥ ಆಗಬೇಕು. ವಿ ಕೆನಾಟ್ ಡೂ ಎನಿಥಿಂಗ್ ಟು ಕಮ್ ಬಿಫೋರ್ ಗಾಡ್. ಓನ್ಲಿ ಗಾಡ್ ಹ್ಯಾಸ್ ಟು ಡೂ. ದೇವರೇ ಮಾಡಬೇಕು, ಬೇರೆ ಏನು ಚಾನ್ಸ್ ಇಲ್ಲ ಇಲ್ಲಿ. ದೇವರ ಮುಂದೆ ನಾನು ಬರಬೇಕಾದ್ರೆ, ದೇವರ ಸಂಬಂಧಕ್ಕೆ ನಾನು ಬರಬೇಕಾದ್ರೆ ಗಾಡ್ ಹ್ಯಾಸ್ ಟು ಡೂ ಸಮಥಿಂಗ್. ದೇವರೇ ಏನಾದರೂ ಮಾಡಬೇಕು. ಏನು ಮಾಡಬೇಕು ಅಂದರೆ ನನಗೆ ಜೀವ ಕೊಡಬೇಕು. ನನ್ನ ಆತ್ಮಕ್ಕೆ ಏನು ಕೊಡಬೇಕು? ಜೀವ ಕೊಡಬೇಕು. ಈಗ ಜೀವ ಕೊಡೋದಂತ ಹೇಳೋದು ಸುಲಭ, ಆದರೆ ಈ ಜೀವ ನನಗೆ ದೇವರು ಕೊಡಬೇಕಾದ್ರೆ ನನ್ನ ಪಾಪ ಹೋಗಬೇಕು. ಈ ಪಾಪ ಇಟ್ಕೊಂಡು ಜೀವ ಕೊಡಲಿಕ್ಕೆ ದೇವರಿಗೆ ಇಷ್ಟ ಇಲ್ಲ. ಅದಕ್ಕೆ ಎಕ್ಸಾಂಪಲ್ ಏನು ಅಂದರೆ, ಏದೇನ್ ತೋಟದಿಂದ ದೇವರು ಅವ್ರನ್ನ ಏನಂತ ಹೇಳಿ ಹೊರಗಾಗಬೇಕಾದ್ರೆ, ಈಗ ಈ ಮನುಷ್ಯ ಒಳಿತು ಕೆಡುಕಿನ ಅರಿವು ಪಡ್ಕೊಂಡು ಬಿಟ್ಟಿದ್ದಾನೆ. ನಮ್ಮಲ್ಲಿ ಒಬ್ಬನ ಥರ ಒಳಿತು ಕೆಡುಕಿನ ಅರಿವನ್ನು ಪಡ್ಕೊಂಡು ಪಾಪಿ ಆಗಿಬಿಟ್ಟಿದ್ದಾನೆ, ಆತ್ಮದಲ್ಲಿ ಸತ್ತೋಗ್ಬಿಟ್ಟಿದ್ದಾನೆ. ಇನ್ನು ಇವನು ಈ ಪಾಪ ಮತ್ತು ಮರಣವನ್ನು ಒಳಗಡೆ ಇಟ್ಕೊಂಡು ನಿತ್ಯ ಜೀವದ ಹಣ್ಣಿಗೆ ಕೈ ಹಾಕಬಾರ್ದು ಅಂತ ಹೇಳಿಬಿಟ್ಟು ದೇವರು ಏದೇನು ತೋಟದಿಂದ ಅವರನ್ನು ಹೊರಗಡೆ ಹಾಕಿದರು. ಒಳಗಡೆ ಪಾಪ ಇಟ್ಕೊಂಡು ಸ್ವರ್ಗಕ್ಕೆ ಬರಲಿಕ್ಕಾಗೋದಿಲ್ಲ, ಒಳಗಡೆ ಪಾಪ ಇಟ್ಕೊಂಡು ದೇವರ ಸಂಬಂಧಕ್ಕೆ ಬರಲಿಕ್ಕಾಗೋದಿಲ್ಲ. ದೇವರ ಅದನ್ನು ಬಯಸೋದಿಲ್ಲ. ಪಾಪ ಒಳಗಡೆ ಇಟ್ಕೊಂಡು ಪ್ರಾರ್ಥನೆ ಮಾಡೋದು, ದೇವರ ಸಂಬಂಧದಲ್ಲಿ ಬದುಕ್ತಿದ್ದೀನಿ ಅಂತ ಹೇಳೋದು ದೇವರಿಗಿಷ್ಟ ಇಲ್ಲ. ಯಾಕೆಂದರೆ ಅವರ್ ಗಾಡ್ ಈಸ್ ಹೋಲಿ ಗಾಡ್. ನಮ್ಮ ದೇವರು ಪರಿಶುದ್ಧವಾದ ದೇವರು. ದೇವರ ಜೊತೆಗೆ ನಾನು ಸಂಬಂಧ ಇಟ್ಕೋಬೇಕಾದ್ರೆ ನನ್ನಲ್ಲಿ ಪರಿಶುದ್ಧತೆ ಇದ್ದರೆ ಮಾತ್ರನೇ ಸಾಧ್ಯ. ಯಾವ ಮಟ್ಟಕ್ಕೆ ಪರಿಶುದ್ಧತೆ ಇರಬೇಕು ಅಂದರೆ ದೇವರ ಲೆವೆಲ್ಗೆ ಪರಿಶುದ್ಧತೆ ಇರಬೇಕು. ಆ ಮಟ್ಟಕ್ಕೆ ಪರಿಶುದ್ಧತೆ ಇದ್ದರೆ ಮಾತ್ರನೇ ಅವರು ಮುಂದೆ ಬರಲಿಕ್ಕೆ ಸಾಧ್ಯ. ಅದೇ ವಸ್ತ್ರ. ಈಗ ದೇವರ ಮುಂದೆ ಐ ಆಮ್ ಏಬಲ್ ಟು ಸ್ಟ್ಯಾಂಡ್ ಬಿಫೋರ್ ಯು ಅಂತ ಹೇಳಲಿಕ್ಕೆ ಧೈರ್ಯ ಇರೋರು ಎಷ್ಟು ಜನ ಇದ್ದೀವಿ? ನಾವು ಎಷ್ಟು ಜನ ಇದ್ದೀವಿ? ಯಾರಾದರೂ ಇದ್ದೀರಾ? ಯೆಶಾಯ ಪ್ರವಾದಿಯ ಪುಸ್ತಕ 6ನೇ ಅಧ್ಯಾಯದಲ್ಲಿ ದೇವರು ಸ್ವರ್ಗದಲ್ಲಿ ತನ್ನ ಸಾನ್ನಿಧ್ಯದಲ್ಲಿ ಸೇವೆ ಮಾಡಲಿಕ್ಕೆ ಸೃಷ್ಟಿಸಿದಂತಹ ಪರಿಶುದ್ಧನಾದ ದೇವದೂತರುಗಳು ಅಲ್ಲಿ ಆ ಪರಿಶುದ್ಧ ದೇವರ ಮುಖ ನೋಡದೆ ಮುಖವನ್ನು ರೆಕ್ಕೆಯಿಂದ ಮುಚ್ಚಿಕೊಂಡು ಹಾರ್ತಾ ರೆಕ್ಕೆ ಬಡಿಯುತ್ತಾ ಹೇಳುವುದು ಒಂದೇ ಮಾತು, ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರು. ಅಲ್ಲಿ ಹಲ್ಲೆಲೂಯಾ ಹೇಳಲಿಕ್ಕೆ ಅವ್ರಿಗೆ ಧೈರ್ಯ ಬರ್ತಾ ಇಲ್ಲ. ಪ್ರೈಸ್ ದ ಲಾರ್ಡ್ ಹೇಳಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ನಾವೆಲ್ಲ ಬಾಯಿಗೆ ಬಂದಿದ್ದೆಲ್ಲ ಹೇಳ್ತೀವಿ, ಅವ್ರಿಗೆ ಬೇರೆ ಏನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರು, ಹೋಲಿ ಹೋಲಿ ಹೋಲಿ. ವಾಟ್ ದೇ ಆರ್ ಫೀಲಿಂಗ್ ಈಸ್ ಹೋಲಿನೆಸ್. ಹೋಲಿ 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 ಹೋಲಿ. ಹಗಲು ರಾತ್ರಿ ಹೋಲಿ 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 ಹೋಲಿ. ಇದೊಂದು ದರ್ಶನ ಯಾರಿಗೆ ದೇವರು ಕೊಟ್ಟರು? ಯೆಶಾಯನಿಗೆ ಕೊಟ್ಟರು. ಇವನು ನೋಡಿ ಸತ್ತಂತೆ ಆದ. ಸೊ
that much holy God is. Even holy angels, they are not able to see the glorious face of God. They are covering their face with the wings and saying, holy, 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 holy. ಈಗ ಅಷ್ಟೊಂದು ಪರಿಶುದ್ಧನಾದ ದೇವರ ಮುಂದೆ ನಿಂತ್ಕೊಳ್ಳಿಕ್ಕೆ ಯೋಗ್ಯರಾದವರು ನಮ್ಮಲ್ಲಿ ಯಾರಿದ್ದೀರಿ? ಕೈ ಎತ್ತಿ. ಯಾರೂ ಇಲ್ಲ. ಕೈ ಎತ್ತಿದ್ರು ನಿಮ್ಗೆ ಅರ್ಥ ಆಗದೆ ಎತ್ತಿರ್ಬೋದು ಅಷ್ಟೇ. ಸದ್ಯಕ್ಕೆ ಯಾರು ಎತ್ತಿಲ್ಲ. ಯಾರಿಂದನೂ ಆಗೋದಿಲ್ಲ. ನೋ ಒನ್ ಕ್ಯಾನ್ ಸ್ಟ್ಯಾಂಡ್ ಬಿಫೋರ್ ಗಾಡ್ ಇನ್ ವಿತ್ ಹಿಸ್ ಸ್ಟ್ಯಾಂಡರ್ಡ್. ಅವರ ಸ್ಟ್ಯಾಂಡರ್ಡ್ಗೆ ಯೋಗ್ಯವಾದ ರೀತಿಯಲ್ಲಿ ಅವರ ಮುಂದೆ ನಿಲ್ಲಕ್ಕೆ ಯೋಗ್ಯರಾದವರು ಈ ಭೂಮಿ ಮೇಲೆ ಯಾರೂ ಹುಟ್ಟಿಲ್ಲ. ಒಬ್ಬರೂ ಇಲ್ಲ. ನಾಟ್ ಈವನ್ ಒನ್. ಆಲ್ ಆರ್ ಸಿನ್ನರ್ಸ್. ಎಲ್ಲಿಂದ ಬಂತು? ಆದಾಮನಿಂದ ಬಂತು ಈ ಪಾಪ ಮತ್ತು ಮರಣ ಎಲ್ಲರ ಒಳಗಡೆ. ಪಾಪ ಮತ್ತು ಮರಣದ ನಿಯಮ, ದ ಲಾ ಆಫ್ ಸಿನ್ ಆ್ಯಂಡ್ ಡೆತ್ ವರ್ಕಿಂಗ್ ಇನ್ ಎವ್ರಿ ಹ್ಯೂಮನ್ ಬೀಯಿಂಗ್. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಚಕ್ರ ಥರ ತಿರುಗ್ತಾ ಇದೆ. ಏನು? ಲಾ ಆಫ್ ಸಿನ್ ಆ್ಯಂಡ್ ಡೆತ್. ಲಾ ಆಫ್ ಸಿನ್ ಆ್ಯಂಡ್ ಡೆತ್, ಪಾಪ ಮರಣ. ಈ ಪಾಪ ಮರಣ ಒಳಗಡೆ ತಿರುಗ್ತಾ ಇರೋದ್ರಿಂದ ನೆಮ್ಮದಿ ಇಲ್ಲ. ಪ್ರಾರ್ಥನೆ ಮಾಡ್ತೀವಿ ಬ್ರದರ್, ನೆಮ್ಮದಿ ಇಲ್ಲ. ಚರ್ಚಿಗೆ ಹೋಗ್ತೀವಿ ಬ್ರದರ್, ನೆಮ್ಮದಿ ಇಲ್ಲ. ದೇವರ ಸಾನ್ನಿಧ್ಯ ನೋಡಿ ಬಂದಿದ್ದೀವಿ ಬ್ರದರ್, ಆದರೂ ಶಾಂತಿ ಇಲ್ಲ. ಕಳೆದ ಸರಿ ಕೊಯ್ನೋನಿಯಕ್ಕೆ, ಅದರ ಹಿಂದೆ ಕೊಯ್ನೋನಿಯ ರಿಟ್ರೀಟ್ಗೆಲ್ಲ ಸುಮಾರು ಜನ ಬಂದು ಹೇಳಿದರು, ಇಷ್ಟು ದೊಡ್ಡ ದೇವರ ಅನುಭವ ನಮಗೆ ಯಾವತ್ತೂ ಸಿಕ್ಕಿಲ್ಲ, ದೇವ್ರನ್ನ ನಾವು ನೋಡಿಬಿಟ್ವಿ ಅಂತ. ಆಮೇಲೆ ತಣ್ಣಗೆ ಹೋಗ್ಬಿಟ್ರು, ಮರಗಟ್ಟು ಹೋಗ್ಬಿಟ್ರು ಕೆಲವರೆಲ್ಲ. ಕೆಲವರೆಲ್ಲ ಅಡ್ರೆಸ್ಸೇ ಇಲ್ಲದೆ ಹೋಗ್ಬಿಟ್ರು. ಹೋದವ್ರು ಹೋಗಲಿ, ಓಕೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಯಾರನ್ನೂ ಕರ್ಕೊಂಡು ಬಂದು ನಾನು ನಿನಗೀಗ ಅನುಭವ ಕೊಡ್ತೀನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಇದು ನೀವು ಪಡ್ಕೋಬೇಕು, ದೇವರು ಕೊಡಬೇಕು, ದೇವರು ಕೊಡಬೇಕು, ನೀನು ಪಡ್ಕೋಬೇಕು ಅಷ್ಟೇ. ಎಲ್ಲ ನಿನ್ನ ಕೈಯಲ್ಲಿದೆ, ದೇವ್ರ ಕೈಯಲ್ಲಿದೆ. ಬ್ರದರ್ಸ್ಗಳ ಕೈಯಲ್ಲಿ ಏನಾದರೂ ಇದೆಯಾ ಕೇಳಿದ್ರೆ ನಿಜವಾಗ್ಲೂ ಮೈಕೊಂದು ಬಿಟ್ಟರೆ ನನ್ನ ಕೈಯಲ್ಲಿ ಏನೂ ಇಲ್ಲ ಸದ್ಯಕ್ಕೆ. ಯಾವ ಬ್ರದರ್ನೂ ನಂಬೇಡಿ, ಯಾರ ಕೈಲಿ ಏನು ಮಾಡೋಕ್ಕಾಗಲ್ಲ, ಏನು ಯಾರನ್ನೂ ಉದ್ಧಾರ ಮಾಡೋಕ್ಕಾಗೋದಿಲ್ಲ. ಯಾವ ಬ್ರದರೆಲ್ಲ ಪ್ರಪಂಚದಲ್ಲಿರೋ ಯಾವ ಮನುಷ್ಯನ ಕೈಲೂ ನಿಮ್ಮನ್ನು ಏನು ಮಾಡೋಕ್ಕೆ, ಹಾಳು ಮಾಡ್ಬೋದು ಬಿಟ್ಟರೆ ಉದ್ಧಾರ ಮಾಡೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಸುಮ್ಮನೆ ಬ್ರದರ್ಸ್ಗಳನ್ನ ನಂಬಿ, ರಿಟ್ರೀಟ್ ಸೆಂಟರ್ಸ್ಗಳನ್ನ ನಂಬಿ, ಪ್ರೇಯರ್ ಗ್ರೂಪ್ಗಳನ್ನ ನಂಬಿ ಹಾಳಾಗಿ ಹೋಗ್ತಾ ಇದ್ದೀವಿ. ಎಷ್ಟೋ ಜನ ಮೋಸ ಹೋಗ್ತಾ ಇದ್ದೀರಾ. ನಾನು ಹೇಳ್ತಾ ಇರೋದು ರಿಟ್ರೀಟ್ ಸೆಂಟ್ರ್ ಯಾವುದು ಸರಿ ಇಲ್ಲ, ಬ್ರದರ್ಸ್ಗಳು ಯಾರೂ ಸರಿ ಇಲ್ಲ, ಪ್ರೇಯರ್ ಗ್ರೂಪ್ ಯಾವುದು ಸರಿ ಇಲ್ಲ ಅಂತ ಅಲ್ಲ. ನಾವು ಅದನ್ನು ನಂಬಿ ಹಾಳಾಗಿ ಹೋಗ್ತಾಯಿದ್ದೆ. ಅದನ್ನೆಲ್ಲ ನಂಬಬೇಕಾಗಿರೋದು. ನಮ್ಮ ನಂಬಿಕೆ ಯೇಸು ಕ್ರಿಸ್ತರಲ್ಲಿ ಮಾತ್ರ ಇರಬೇಕು. ಓನ್ಲಿ ಜೀಸಸ್ ಕ್ಯಾನ್ ಸೇವ್ ಅಸ್. ಅದನ್ನೇ ವಾಕ್ಯ ಹೇಳಿದ್ದು, ಎ ಸೇವಿಯರ್ ಹ್ಯಾಸ್ ಬಾರ್ನ್. ನಿಮಗಾಗಿ ಒಬ್ಬ ರಕ್ಷಕ ಹುಟ್ಟಿದ್ದಾನೆ, ಒಬ್ಬ ರಕ್ಷಕ. ದೆರ್ ಈಸ್ ಓನ್ಲಿ ಒನ್ ಸೇವಿಯರ್ ಹ್ಯಾಸ್ ಬಾರ್ನ್ ಫಾರ್ ಯು. ಈಗ ಈ ಸೇವ್ ಮಾಡಲಿಕ್ಕಾಗಿ ಬಂದವರು ಯೇಸು ಕ್ರಿಸ್ತರು. ಯಾವ ಯಾವ ಅವಸ್ಥೆಯಿಂದ? ನಿನ್ನ ಒಳಗಡೆ ಇರುವ ಪಾಪ ಮತ್ತು ಮರಣದ ಆ ದುರವಸ್ಥೆಯಿಂದ ನಿನ್ನನ್ನು ಹೊರಗಡೆ ಕರ್ಕೊಂಡು ಬರಲಿಕ್ಕೆ. ಹಿ ಕೇಮ್ ಟು ರೆಸ್ಕ್ಯೂ ಯು ಫ್ರಮ್ ದ ಸಿನ್ ಆ್ಯಂಡ್ ಡೆತ್. ಈ ಪಾಪ ಮತ್ತು ಮರಣದಿಂದ ನಿನ್ನನ್ನು ಪಾರು ಮಾಡಲಿಕ್ಕೆ ಬಂದವರೇ ಯೇಸು ಕ್ರಿಸ್ತರು. ಹಲ್ಲೆಲೂಯಾ. ಯೇಸು ಕ್ರಿಸ್ತರು ಯಾಕೆ ಬಂದಿದ್ದು? ಪಾಪ ಮತ್ತು ಮರಣದಿಂದ ನನ್ನನ್ನು ಪಾರು ಮಾಡಲಿಕ್ಕೆ, ನನ್ನನ್ನು ರಕ್ಷಿಸಲಿಕ್ಕೆ. ಇವತ್ತು ಈ ಯೇಸುನು ಕೂಡ ಅನೇಕ ರೀತಿಯಲ್ಲಿ ತಪ್ಪಾಗಿ ಬೋಧಿಸಲಾಗ್ತಾ ಇದೆ. ಯೇಸು ಬಂದಿದ್ದು ನಿಮ್ಮ ರೋಗ ವಾಸಿ ಮಾಡಲಿಕ್ಕೆ, ಯೇಸು ಬಂದಿದ್ದು ನಿಮ್ಮ ಸಾಲಗಳನ್ನು ತೀರಿಸಲಿಕ್ಕೆ, ಯೇಸು ಬಂದಿದ್ದು ನಿಮಗೆ ಮನೆ ಇಲ್ಲದಿದ್ದವರಿಗೆ ಮನೆ ಕಟ್ಟಿಕೊಡಲಿಕ್ಕೆ, ಮದುವೆ ಆಗದಿದ್ದವರಿಗೆ ಮದುವೆ ಮಾಡಿಸ್ಲಿಕ್ಕೆ, ಮಕ್ಕಳಾಗದಿದ್ದವರಿಗೆ ಮಕ್ಕಳನ್ನ ಕೊಡಲಿಕ್ಕೆ, ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿ ನಿಮಗೆ ಸುಖದ ಸುಪ್ಪತ್ತಿಗೆ ಮೇಲೆ ಮಲಗಿಸ್ಲಿಕ್ಕೆ ಯೇಸು ಬಂದಿದ್ದು ಎಂದು ಹೇಳಿ ಸಾರುತ್ತಿರುವ ತಪ್ಪಾದ ಪೈಶಾಚಿಕ ಬೋಧನೆಗಳು ಇವತ್ತು ಅನೇಕ ಕಡೆ ನಡೀತಾ ಇದೆ. ಮೋಸ ಹೋಗಬೇಡಿ, ಅನೇಕರು ಮೋಸ ಹೋಗಿಬಿಟ್ಟಿದ್ದಾರೆ. ಅವ್ರನ್ನ ವಾಪಸ್ ಕರ್ಕೊಂಡು ಬರೋದು ತುಂಬ ಕಷ್ಟ. ನೀವು ಹೋದರೆ ಹೋದ ಹಾಗೇನೆ ಆ ಸುಳಿಯಲ್ಲಿ ಸಿಕ್ಕಿ ಹೋಗಬೇಡಿ. ಯೇಸು ಬಂದಿದ್ದು ಯಾರಿಗೂ ಮನೆ ಕೊಡಲಿಕ್ಕಲ್ಲ, ಯಾರಿಗೂ ನಿಮಗೆ ಎಲ್ಲರನ್ನು ಸೌಖ್ಯ ಪಡಿಸ್ತೀನಿ ಅಂತ ಆರೋಗ್ಯ ಕೊಟ್ಟು ಬ್ಲೆಸ್ಸಿಂಗ್ ಮಾಡಲಿಕ್ಕಲ್ಲ. ಓಕೆ, ಬಟ್ ಗಾಡ್ ಈಸ್ ಏಬಲ್ ಟು ಡೂ ಎವ್ರಿಥಿಂಗ್, ಈಸ್ ಆಲ್ ಮೈಟಿ. ಆಯಿತಾ? ನೀವು ಕೇಳ್ಬೋದು, ಬೈಬಲ್ನಲ್ಲಿ ಯೇಸು ಸ್ವಾಮಿ ಸೌಖ್ಯ ಕೊಟ್ಟಿಲ್ವಾ? ಕೊಟ್ಟಿದ್ರು. ಅದ್ಭುತ ಮಾಡಿಲ್ವಾ? ಮಾಡಿದರು. ಯಾಕೆ ಮಾಡಿದರು? ಏಕೆಂದರೆ ಈ ಅದ್ಭುತ
ಕಂಡಾದರೂ ನೀನು ಶುಭ ಸಂದೇಶದಲ್ಲಿ ವಿಶ್ವಾಸ ಇಡಲಿಕ್ಕೆ, ಟು ಬ್ರಿಂಗ್ ಯು ಟು ಫೇತ್, ಅದಲ್ಲದೆ ಬೇರೆ ಯಾವುದಕ್ಕಲ್ಲ. ಅದನ್ನು ಯೇಸು ಇವತ್ತು ಮಾಡ್ತಾ ಇದ್ದಾರೆ. ದೇವರು ಇವತ್ತು ಅದ್ಭುತಗಳನ್ನ ಮಾಡ್ತಾನೆ ಇದ್ದಾರೆ. ರೋಗ ಸೌಖ್ಯ ಕೊಡ್ತಾ ಇದ್ದಾರೆ. ಅತಿಶಯ ಕಾರ್ಯಗಳು ನಡೀತಾ ಇದೆ, ಇಲ್ಲೂ ನಡೀತಾ ಇದೆ, ಮುಂದಕ್ಕೂ ನಡೆಯುತ್ತೆ. ಯಾಕೆಂದರೆ ಯೇಸು ಜೀವಿಸೋ ದೇವರಾಗಿದ್ದಾರೆ. ಜೀಸಸ್ ಕ್ರೈಸ್ಟ್ ಇಸ್ ಅಲೈವ್ ಈವನ್ ಟುಡೇ ಎಂದು ಪ್ರೂವ್ ಮಾಡಲಿಕ್ಕೋಸ್ಕರ, ಅದನ್ನು ಪ್ರೂವ್ ಮಾಡಿ ನಿನ್ನನ್ನು ನಿಜವಾದ ವಿಶ್ವಾಸಕ್ಕೆ ಕರ್ಕೊಂಡು ಬರಲಿಕ್ಕೆ ಅದ್ಭುತಗಳು ನಡೀತಾ ಇದೆ. ಅದ್ಭುತಗಳನ್ನು ನಂಬಿದರೆ ಹಾಳಾಗಿ ಹೋಗ್ತೀವಿ, ಮೋಸ ಹೋಗ್ತೀವಿ, ನರಕಕ್ಕೆ ಹೋಗ್ತೀವಿ. ಇಫ್ ಯು ಡಿಪೆಂಡ್ ಓನ್ಲಿ ಆನ್ ಮಿರಕಲ್ಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್, ಯು ವಿಲ್ ಗೋ ಟು ಹೆಲ್ ಫೈನಲಿ. ಕೆಲವು ಕರಿಸ್ಮ್ಯಾಟಿಕ್ಸ್ ಅಥವಾ ಕ್ರಿಶ್ಚಿಯನ್ಸ್, ಯು ಡಿಪೆಂಡ್ ಜೀಸಸ್ ಓನ್ಲಿ ಫಾರ್ ಮಿರಕಲ್ಸ್, ಫೈನಲಿ ಯು ವಿಲ್ ಗೋ ಟು ಹೆಲ್. ಯಾಕೆ ಗೊತ್ತಾ? ನಿನ್ನ ಒಳಗಡೆ ಪಾಪ ಮರಣ ಇದೆ, ನೀನು ಹೆಣ. ಇನ್ಸೈಡ್ ಆಫ್ ಯು ಯು ಆರ್ ಎ ಡೆಡ್ ಬಾಡಿ. ಡೆಡ್ ಬಾಡಿನ ತಗೊಂಡೋಗಿ ಮನೆಯಲ್ಲಿ ನೀವು ಯಾವ ರೀತಿ ಇಡೋದಿಲ್ವೋ, ದೇವರು ಸ್ವರ್ಗದಲ್ಲಿ ಯಾಕೆ ಡೆಡ್ ಬಾಡಿನ ಇಟ್ಕೊಳ್ತಾರೆ? ಜೀವ ಇರೋದ ದೇಹವನ್ನು ದೇವರು ಇಟ್ಕೊಳ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಈಗ ನಮ್ಮ ಒಳಗಡೆ ಜೀವ ಇಲ್ಲ, ನಮಗೆ ಸ್ವತಃ ಜೀವ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಅದರಿಂದ ನಮಗೀಗ ಜೀವ ಕೊಡ್ಲಿಕ್ಕಾಗಿ ದೇವರು ಇಳಿದು ಬಂದರು. ದೇವರು ಎಲ್ಲಿಂದ ಬಂದರು? ಆದಾಮನಿಂದ ಬರಲಿಲ್ಲ, ಆದಾಮನ ವಂಶದಿಂದ ಬಂದಿಲ್ಲ. ಅವರು ಬಂದಿದ್ದು ಎಲ್ಲಿಂದ ಬಂದಿದ್ದು? ಸ್ವರ್ಗದಿಂದ. ಅದಕ್ಕೆ ಹೇಳ್ತಾರೆ, ನಾನು ಸ್ವರ್ಗದಿಂದ ಇಳಿದು ಬಂದ ಜೀವವುಳ್ಳ ರೊಟ್ಟಿ. ಐ ಆಮ್ ದ ಬ್ರೆಡ್ ಆಫ್ ಲೈಫ್. ಬ್ರೆಡ್ ಆಫ್ ಬ್ರೆಡ್ ಆಫ್ ಬ್ರೆಡ್ ಆಫ್ ರೊಟ್ಟಿ, ಯಾವುದೋ ರೊಟ್ಟಿ ಬಗ್ಗೆ ಅಲ್ಲ ಹೇಳಿದ್ದು. ಹೀ ಸ್ಪೋಕ್ ಅಬೌಟ್ ಹಿಮ್ಸೆಲ್ಫ್. ಹಿ ಹಿಮ್ಸೆಲ್ಫ್ ಇಸ್ ದ ಬ್ರೆಡ್ ಆಫ್ ಲೈಫ್. ನಾಟ್ ಹಿ ವಿಲ್ ಗಿವ್ ಸಮ್ ಬ್ರೆಡ್, ಹಿ ಹಿಮ್ಸೆಲ್ಫ್ ಇಸ್ ದ ಬ್ರೆಡ್ ಆಫ್ ಲೈಫ್. ಏಸು ಹೇಳಲಿಲ್ಲ ನಾನು ನಿಮಗೆ ಜೀವವುಳ್ಳ ರೊಟ್ಟಿ ಕೊಡ್ತೀನಿ ಅಂತ ಹೇಳಿದ್ರಾ? ಏನಂತ ಹೇಳಿದರು? ಐ ಆಮ್ ದ ಬ್ರೆಡ್ ಆಫ್ ಲೈಫ್. ನಾನೇ ಜೀವವುಳ್ಳ ರೊಟ್ಟಿ, ನಾನೇ ಜೀವವುಳ್ಳ ರೊಟ್ಟಿ. ನನ್ನನ್ನು ಭುಜಿಸುವವನು ಜೀವಿಸುತ್ತಾನೆ. ಯೇಸುವನ್ನು ಭುಜಿಸೋದು ಹೇಗೆ? ನಾಲಿಗೆಯಿಂದ ಭುಜಿಸೋದಲ್ಲ, ಹೃದಯದಲ್ಲಿ ವಿಶ್ವಾಸದ ಮುಖಾಂತರ. ವಿಶ್ವಾಸ, ಶುಭ ಕೇಳಿಸಿಕೊಂಡ ಶುಭ ಸಂದೇಶದಲ್ಲಿ ವಿಶ್ವಾಸ ಇಡುವಾಗ ನೀವು ಆತನನ್ನು ಭುಜಿಸುವವರಾಗ್ತೀರಿ. ಹಾಗೆ ನನ್ನನ್ನು ಭುಜಿಸುವವನು ಜೀವಿಸುತ್ತಾನೆ. ಹಿ ವಿಲ್ ಗೆಟ್ ಲೈಫ್. ಅದು ಸಾಧಾರಣ ಜೀವ ಅಲ್ಲ, ಇಟರ್ನಲ್ ಲೈಫ್, ನಿತ್ಯವಾದ ಜೀವ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಇನ್ನು ನಾನು ಈ ನಮ್ಮ ಈ ಸಾಲ್ವೇಷನ್ ಅದಕ್ಕೆ ಬಂದಿಲ್ಲ, ಮರ್ತೀನಿ. ಈಗ ಎಷ್ಟಾಗುತ್ತೋ ಅಷ್ಟು ಬರೋಣ ಇವತ್ತು. ಅದಾದಮೇಲೆ ಬಾಕಿ ಉಳಿದಿದ್ದು ಧ್ಯಾನ ಮುಗಿಯೋದ್ರೊಳಗಡೆ ಎಷ್ಟರ ಮಟ್ಟಿಗೆ ಬರಲಿಕ್ಕಾಗುತ್ತೋ ಅಷ್ಟು ಬರೋಣ. ಯಾಕೆಂದರೆ ಇಲ್ಲಿವರೆಗೆ ಬಂದಿದ್ದು ಅರ್ಥ ಆಯ್ತಾ ನಿಮಗೆ? ಏನು ಅರ್ಥ ಆಯಿತು? ನಮ್ಮ ಕಂಡೀಷನ್ ಏನು ಅಂತ ನಮ್ಗೆ ಅರ್ಥ ಆಗಿದೆ. ಈಗ ನಾವೆಲ್ಲರೂ ಪಾಪಿಗಳು, ನಮಗೇನಿಲ್ಲ, ದೇವರ ಸಾನ್ನಿಧ್ಯ ಇಲ್ಲ, ನಮಗೆ ಸ್ವರ್ಗ ಇಲ್ಲ. ಮತ್ತು ನಮಗೇನಿದೆ ಅಂತ ಗೊತ್ತಾಯಿತು? ನರಕ ಇದೆ ಅಂತ ಗೊತ್ತಾಯ್ತಾ? ಗೊತ್ತಾಗದೇ ಇದ್ದರೆ ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ. ನಾನು ಪಾಪಿ, ನನಗೆ ಖಂಡಿತವಾಗಲೂ ನರಕನೇ, ಸ್ವರ್ಗ 100% ನನಗಿಲ್ಲ ಅಂತ ನಿನಗೆ ಅರ್ಥ ಆಗದೇ ಇದ್ದರೆ ನೀನು ನರಕಕ್ಕೆ ಹೋಗ್ತೀಯ, ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ. ಯಾಕೆ ಅಂದರೆ ವೈದ್ಯನ ಅವಶ್ಯಕತೆ ಆರೋಗ್ಯವಂತರಿಗೆ ಅಲ್ಲ, ರೋಗಿಗಳಿಗೆ. ಅದೇ ಪ್ರಕಾರ ಯೇಸುವಿನ ಅವಶ್ಯಕತೆ ಒಬ್ಬ ಪಾಪಿಗೆ ಮಾತ್ರ. ನೀನು ಪಾಪಿ ಅಂತ ನಿನಗೆ ರಿಯಲೈಸ್ ಆದರೆ, ನೀನು ಮಾಡಿದ ಪಾಪದಿಂದ ಅಲ್ಲ, ನೀನು ಸೈಂಟ್ ಆ್ಯಂಟನಿ ಥರ ಒಂದು ಪಾಪ ಮಾಡಿಲ್ಲ, ಆಯಿತಾ? ಅವರು ಮಾಡಿದ್ದಾರೆ, ಓಕೆ. ಅಂದರೆ ಈಗ ಸೈಂಟ್ ಆಗಿದ್ದಾರಲ್ಲ, ಆ ರೀತಿ ಸೈಂಟ್ ಥರ ಕೆಲವರು ಒಂದು ಪಾಪ ಮಾಡಿಲ್ಲ. ಆ ಥರದವ್ರು ಇಲ್ಲಿದ್ದೀರಿ. ಆ ಥರದವರು ಹೆಚ್ಚಿನವ್ರು, ನಾವು ಆ ಥರದವರೇ ಇದ್ದೀವಿ, ಒಂದು ಪಾಪ ಮಾಡದೇ ಇರೋರ ಥರ. ಏನೇ ಆದರೂ ಕೂಡ ನಿಮಗೆ ನಾನು ಪಾಪಿ, ನನ್ನೊಳಗಡೆ ಪಾಪ ಇದೆ, ಆದಾಮನ ಮುಖಾಂತರ ನಾನು ಸತ್ತಿದ್ದೀನಿ. ನಾನು ಹುಟ್ಟು ಕ್ರಿಶ್ಚಿಯನ್ ಇರ್ಬೋದು, ನನಗೆಲ್ಲ ಶವ ಸಂಸ್ಕಾರ ಒಂದ್ಬಿಟ್ಟು ಮಿಕ್ಕಿದ್ದೆಲ್ಲ ಸಂಸ್ಕಾರಗಳಾಗಿರ್ಬೋದು, ಆದರೂ ನಾನು ಆದಾಮನ ಸಂಬಂಧದಲ್ಲಿ ಸತ್ತವಳಾಗಿದ್ದೀನಿ. ಐ ಆಮ್ ಎ ಸಿನ್ನರ್ ಬಿಕಾಸ್ ಆಫ್ ಒನ್ ಮ್ಯಾನ್ಸ್ ಟ್ರಾನ್ಸ್ಗ್ರೆಷನ್ಸ್. ಒಬ್ಬ ಮನುಷ್ಯನ ಅಪರಾಧದಿಂದ ನಾನು ಅಪರಾಧಿಯಾದೆ, ಪಾಪಿಯಾದ. ದೇವರ ಮುಂದೆ, ದೇವರು ಕೋರ್ಟಲ್ಲಿ ನನ್ನನ್ನು ನಿಲ್ಲಿಸಿದರೆ ಜಡ್ಜ್ಮೆಂಟ್ ಇಷ್ಟೇ, ಐ ಆಮ್ ಎ ಸಿನ್ನರ್, ನಾನು ಪಾಪಿ, ಅಪರಾಧಿ.
ಪನಿಷ್ಮೆಂಟ್ಗೆ ಒಳಗಾಗ್ತೀನಿ ಅಷ್ಟೇ, ಬೇರೆ ಏನಿಲ್ಲ. ಅಲ್ಲಿ ಏನೂ ಇಲ್ಲ, ಪನಿಷ್ಮೆಂಟ್ ಅಷ್ಟೇ. ಅಪರಾಧಕ್ಕೆ ಶಿಕ್ಷೆ, ಅಪರಾಧಿಗೆ ಶಿಕ್ಷೆ, ಎತ್ಕೊಂಡು ಹೋಗಿ ಇವನಲ್ಲಿ ಬಿಸಾಡಿ ಅಷ್ಟೇ. ದಿಸ್ ಈಸ್ ಮೈ ಕಂಡೀಷನ್, ಇದು ನನ್ನ ಪರಿಸ್ಥಿತಿ ಎಂದು ನಮಗೆ ಅರ್ಥ ಆದರೆ ಮಾತ್ರನೇ. ಈಗ ಒಬ್ಬ ಕ್ಯಾನ್ಸರ್ ಇರುವ ರೋಗಿಗೆ ಅವನಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದರೆ ಮಾತ್ರನೇ ಡಾಕ್ಟ್ರನ್ನ ಭೇಟಿ ಆಗ್ತಾನೆ. ಡಾಕ್ಟ್ರನ್ನ ಭೇಟಿ ಆದರೆ ಟ್ರೀಟ್ಮೆಂಟ್ ತಗೊಳ್ತಾನೆ, ಪ್ರಾಣ ಉಳಿಸ್ಕೊಳ್ತಾನೆ. ಒಂದು ವೇಳೆ ಒಬ್ಬ ರೋಗಿಗೆ, ಕ್ಯಾನ್ಸರ್ ಇರುವ ರೋಗಿಗೆ, ಅವನಿಗೆ ಕ್ಯಾನ್ಸರ್ ಇರೋದೇ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಸ್ವಲ್ಪ ದಿವಸ ಆದಮೇಲೆ ಅವನೇನಾಗ್ತಾನೆ? ಯಾವುದರಿಂದ ಸಾಯ್ತಾನೆ? ಕ್ಯಾನ್ಸರಿಂದ ಅಲ್ವಾ? ನಾವು ಹೇಳ್ತೀವಿ ಕ್ಯಾನ್ಸರಿಂದ ಸತ್ತ ಅಂತ. ನಿಜವಾಗ್ಲೂ ಅವ್ನು ಸತ್ತಿದ್ಯಾಕೆ ಗೊತ್ತಾ? ಡಾಕ್ಟ್ರನ್ನ ಭೇಟಿ ಆಗಿಲ್ಲ. ಕ್ಯಾನ್ಸರ್ ಇದ್ದಿದ್ದು ನಿಜ, ಆದರೆ ಕ್ಯಾನ್ಸರ್ ಗುಣಪಡಿಸುವ ಒಬ್ಬರು ಒಳ್ಳೆ ಡಾಕ್ಟ್ರ್ ಇದ್ದರು, ತುಂಬ ಫೇಮಸ್ ಡಾಕ್ಟರ್, ಅವ್ರನ್ನ ಭೇಟಿ ಆಗಿಲ್ಲ, ಅದಕ್ಕೆ ಅವನು ಸತ್ತ. ಹಾಗಾದರೆ ಇವತ್ತು ಮನುಷ್ಯ ನರಕಕ್ಕೆ ಹೋಗ್ಲಿಕ್ಕೆ ಕಾರಣ ಜೀಸಸ್ನ ಭೇಟಿ ಆಗದೆ ಇರೋದ್ರಿಂದಾನೆ, ಬೇರೆ ಯಾವುದಕ್ಕೂ ಅಲ್ಲ. ಕುಡಿದು ನರಕಕ್ಕೆ ಹೋಗಲ್ಲ ಯಾರು, ವ್ಯಭಿಚಾರ ಮಾಡಿದ್ರಿಂದ ಅಲ್ಲ, ಮೋಸ ಮಾಡಿದ್ರಿಂದ ಅಲ್ಲ, ಕೆಟ್ಟದ್ದು ಮಾಡಿದ್ರಿಂದ ಅಲ್ಲ ನರಕಕ್ಕೆ ಹೋಗೋದು. ನೆನ್ಪಿಟ್ಕೊಳ್ಳಿ, ನರಕಕ್ಕೆ ಹೋಗೋದು ಯಾಕೆ ಅಂದರೆ ಯೇಸುವನ್ನು ನಂಬದೇ ಇರೋದ್ರಿಂದ. ಬಿಕಾಸ್ ಯು ಡಿಡ್ ನಾಟ್ ಬಿಲೀವ್ ಇನ್ ಹಿಮ್. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡದೇ ಇರುವುದರಿಂದ ನರಕಕ್ಕೆ ಹೋಗ್ತಾರೆ ಜನರು. ಇದು ನಮಗೆ ಯೇಸು ಸ್ವಾಮಿ ಪವಿತ್ರಾತ್ಮರು ಬಂದ ಮೇಲೆ ಪಾಪದ ಬಗ್ಗೆ ಜನರು ತಾಳಿದ ತಪ್ಪು ಅಭಿಪ್ರಾಯಗಳನ್ನು ಮನವರಿಕೆ ಮಾಡಿಕೊಡ್ತಾರೆ ಅಂತ ಹೇಳ್ತಾರಲ್ವ, ಅದೇ ಇದು ಈಗ ನಾನು ಹೇಳಿದ್ದು. ನಮ್ಮ ಮೈಂಡಲ್ಲಿ ಸಿನ್ ಅಂದರೆ ಏನು? ಆಲ್ ರಾಂಗ್ ಡೂಯಿಂಗ್ಸ್ ಸಿನ್. ಕೆಟ್ಟದ್ದೆಲ್ಲದು ಪಾಪ, ಕರೆಕ್ಟಾ? ಆದರೆ ದೇವರ ದೃಷ್ಟಿಯಲ್ಲಿ ಪಾಪ ಯಾವುದು? ಯೇಸು ಕ್ರಿಸ್ತನಲ್ಲಿ ನಿನ್ನ ವಿಶ್ವಾಸ ಇಡದೆ ಬದುಕ್ತಾ ಇರೋದೇ ಮಹಾಪಾಪ. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡದೆ ನಿನ್ನ ರಕ್ಷೆಗಾಗಿ ನೀನೇನೇನೋ ಮಾಡ್ತಾ ಬದುಕ್ತಾ ಇದೆಯಲ್ವಾ, ಅದೇ ವರ್ಸ್ಟ್ ಸಿನ್. ಡಾಕ್ಟ್ರ್ ಇದ್ದಾರೆ, ಟ್ರೀಟ್ಮೆಂಟ್ ತಗೋಬೇಕು, ಹೋಗ್ತಾ ಇಲ್ಲ. ನಾವೇ ಸೆಲ್ಫ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಮ್ಮಲ್ಲಿ ಅನೇಕರು ಆ ರೀತಿಯ ಒಂದು ವಂಚನೆಗೆ ಸಿಕ್ಕಾಕೊಂಡು ಈ ಪರಮಾನಂದ ಅನುಭವಿಸ್ಲಿಕ್ಕಾಗದೆ ಕ್ರಿಶ್ಚಿಯನ್ಸ್ ಆಗಿ, ಕರಿಸ್ಮ್ಯಾಟಿಕ್ಸ್ ಆಗಿ ಇನ್ನೂ ಕೂಡ ಒದ್ದಾಡ್ತಾ ಇದ್ದೀವಿ. ಯೇಸು ಕ್ರಿಸ್ತರಿಗೊಂದು ಅವಮಾನ ನಮ್ಮಿಂದ. ಯಾವ ರೀತಿಯಲ್ಲಿ ಗೊತ್ತಾ? ನಾವು ಕ್ರೈಸ್ತರು ಅಂತ ಹೇಳ್ಕೊಳ್ತೀವಿ, ಪ್ರೇಯರಲ್ಲಿ ಇದ್ದೀವಿ ಅಂತ ಹೇಳ್ಕೊಳ್ತೀವಿ, ವಿಶ್ವಾಸಿಗಳು ಅಂತ ಹೇಳ್ಕೊಳ್ತೀವಿ, ಆದರೆ ಆನಂದವಾಗಿ ಬದುಕ್ತಾ ಇಲ್ಲ. ವಿ ಆರ್ ನಾಟ್ ಏಬಲ್ ಟು ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್. ಅದಕ್ಕೆ ಪೌಲರು ಹೇಳ್ತಾರೆ, ಇಫ್ ಯು ಆರ್ ದ ಕ್ರಿಶ್ಚಿಯನ್ಸ್ ಯು ಹ್ಯಾವ್ ಟು ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್. ಪ್ರಭುವಿನಲ್ಲಿ ಸತತವು ಆನಂದಿಸಬೇಕೆಂದು ಒತ್ತಿ ಹೇಳ್ತಾ ಇದ್ದೇನೆ. ಇಟ್ಸ್ ಎ ಕಮಾಂಡ್ಮೆಂಟ್ ಆಫ್ ಗಾಡ್. ನಮ್ಗೆ ಆಗ್ತಾ ಇಲ್ಲ. ದೆನ್ ಹೌ ಕ್ಯಾನ್ ಯು ಸೇ ದಟ್ ಯು ಆರ್ ಎ ಕ್ರಿಶ್ಚಿಯನ್? ಯು ಆರ್ ನಾಟ್ ಎ ಕ್ರಿಶ್ಚಿಯನ್ ಇನ್ ದ ಸೈಟ್ ಆಫ್ ಗಾಡ್. ದೇವರ ದೃಷ್ಟಿಯಲ್ಲಿ ಇನ್ನೂ ಆಗಲಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಧ್ಯಾನಕ್ಕೆ ಬಂದು ಹೋದ ತಕ್ಷಣ ಕ್ರಿಶ್ಚಿಯನ್ ಆಗೋದಿಲ್ಲ. ಅದ್ಭುತ ಆಗಬಹುದು, ರೋಗ ಸೌಖ್ಯ ಸಿಗ್ಬೋದು, ಆದರೆ ನಿನ್ನ ಒಳಗಡೆ ರಕ್ಷಣೆ ಬರಬೇಕು, ಜೀಸಸ್ ಬರಬೇಕು, ಈ ವಸ್ತ್ರ ಒಳಗಡೆ ಬರಬೇಕು. ಇಲ್ಲದೆ ಇದ್ದರೆ ನಿಮ್ಮ ಜೀವನಕ್ಕೆ ಏನು ಬೆಲೆ ಇಲ್ಲ. ನಾವು ಬದುಕಿದ್ದು ವೇಸ್ಟೇ, ಪ್ರಾರ್ಥನೆ ಮಾಡಿದ್ದು ವೇಸ್ಟೇ, ಚರ್ಚಿಗೆ ಬಂದಿದ್ದು ಇನ್ನೂ ವೇಸ್ಟೇ. ಏನೇನು ಇವತ್ತು ಮಾಡ್ತಾ ಇದ್ದೀವೋ ಆ್ಯಸ್ ಕ್ರಿಶ್ಚಿಯನ್ಸ್ ಅಂತ ಹೇಳ್ಕೊಂಡು ಅದೆಲ್ಲ ವ್ಯರ್ಥನೇ. ಆಲ್ ಅವರ್ ಡೂಯಿಂಗ್ಸ್ will be considered dead works in the sight of God if you have not received the life of God into your spirit. ನಿನ್ನ ಆತ್ಮಕ್ಕೆ ದೇವರು ಕೊಟ್ಟ ಈ ಜೀವವನ್ನು ಪಡೆದುಕೊಳ್ಳದೆ ನೀನು ಏನೆಲ್ಲ ಪುಣ್ಯ ಕಾರ್ಯ ಮಾಡಿದ್ರು, ಏನೆಲ್ಲ ಒಳ್ಳೆ ಕಾರ್ಯ ಮಾಡಿದ್ರು, ಏನೆಲ್ಲ ಆತ್ಮಿಕ ಕಾರ್ಯಗಳು ಮಾಡಿದ್ರು, ಧಾರ್ಮಿಕ ಕಾರ್ಯಗಳು ಮಾಡಿದ್ರು, ಎವ್ರಿಥಿಂಗ್ ಆಲ್ ದೀಸ್ ಗುಡ್ ಥಿಂಗ್ ಎಲ್ಲ ಈ ಒಳ್ಳೆಯದು ಓಕೆ ವಿಲ್ ಬಿ ಕನ್ಸಿಡರ್ಡ್ ಆಸ್ ಡೆಡ್ ವರ್ಕ್, ಸತ್ತ ಕಾರ್ಯಗಳು ಎಂದು ಪರಿಗಣಿಸಲಾಗ್ತದೆ ದೇವರ ಮುಂದೆ. ನಿಮ್ಮ ಲೆಕ್ಕದಲ್ಲಿ ನೀವು ಅಂಟಿಸಿದ ಕ್ಯಾಂಡ್ಲು, ಕೊಟ್ಟಿರುವ ಹಣ, ಮಾಡಿರೋ ಉಪವಾಸ, ಪ್ರಾರ್ಥನೆ ಎಲ್ಲ ದೊಡ್ಡ ಪುಣ್ಯ ಕಾರ್ಯ ಅಂತ ನೀವು ಹೇಳ್ಕೋಬೇಕು, ಊರಿನವ್ರು ಹೇಳ್ಕೋಬೇಕು ಅಷ್ಟೇ. ದೇವರು ಸ್ವರ್ಗದಲ್ಲಿ ಹೇಳೋಕ್ಕಾಗೋದಿಲ್ಲ.
ಹಾಗಾದರೆ ಒಳ್ಳೇದು ಮಾಡಬಾರ್ದ ಕೇಳಿದರೆ ಒಳ್ಳೇದು ಮಾಡಲೇಬೇಕು. ಅದು ಯಾವಾಗ ಮಾಡಬೇಕು ಅಂತ ಹೇಳ್ತೀನಿ, ಯಾಕೆ ಮಾಡಬೇಕು ಅಂತ ಹೇಳ್ತೀನಿ. ಒಳ್ಳೇದು ಮಾಡಬೇಕು, ಒಳ್ಳೇದು ಮಾಡಲಿಕ್ಕಾಗಿಯೇ ದೇವರು ಸೃಷ್ಟಿ ಮಾಡಿದ್ದು. ಆದರೆ ಈಗ ಒಳ್ಳೇದು ಮಾಡ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲಲ್ಲ. ಒಳ್ಳೇದು ಮಾಡಲಿಕ್ಕೆ ನಮಗಾಗ್ತಾ ಇಲ್ಲ. ನಾವು ಏನೇ ಮಾಡಿದರೂ ಅದು ಒಳ್ಳೇದಲ್ಲ. ಸಿ, ನಮ್ಮೊಳಗಡೆ ಪಾಪ ಇದೆ, ಸಿನ್ ಇಸ್ ದೇರ್. ನಾವು ಹೊರಗಡೆ ಪಾಪ ರಹಿತರ ಥರ ನಾಟಕ ಮಾಡ್ಕೊಂಡು ಬದುಕ್ಬೋದು. ನಾವು ಅದೇ ರೀತಿಯೇ ಬದುಕ್ತಾ ಇರೋದು ಇವತ್ತು. ವಿ ಆರ್ ಟ್ರೈಯಿಂಗ್ ಟು ಕಂಟ್ರೋಲ್ ಅವರ್ ಸಿನ್. ಈ ಪಾಪವನ್ನು ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅಷ್ಟೇ. ಪಾಪನ ಕಂಟ್ರೋಲ್ ಮಾಡಿ ಏನು ಪ್ರಯೋಜನ? ನಮ್ಮ ಒಳಗಡೆ ಇದೆ ನೋಡಿ. ಒಂದು ಎಕ್ಸಾಂಪಲ್, ಒಂದು ವಾಕ್ಯ ತಗೊಳ್ಳೋಣ, ನಮ್ಗೆ ಅರ್ಥ ಆಗುತ್ತೆ ಆವಾಗ. ಆದಾಮನ ಮಗ, ಇಬ್ಬರು ಮಕ್ಕಳು ಮೊದಲು ಪಾಪ ಮಾಡಿದ ನಂತರ, ಆದಾಮನು ಪಾಪ ಮಾಡಿದ ನಂತರ ಹುಟ್ಟಿದ ಇಬ್ಬರು ಮಕ್ಕಳ ಹೆಸರೇನು? ಕಾಯಿನ ಮತ್ತು ಹೇಬೆಲ ಅಲ್ವಾ? ಈ ಕಾಯಿನ ಹೇಬೆಲ್ನನ್ನು ಕೊಲ್ಲಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ದೇವರು ಕಾಯಿನನ್ನು ಭೇಟಿ ಆಗ್ತಾರೆ. 4ನೇ ಅಧ್ಯಾಯ ಆದಿಕಾಂಡ, ಜೆನೆಸಿಸ್ ಚಾಪ್ಟರ್ 4. ಭೇಟಿಯಾಗಿ ಅವನಿಗೆ ದೇವರು ಹೇಳ್ತಾರೆ, ಏನಂತ ಹೇಳ್ತಾರೆ? 4ನೇ ಅಧ್ಯಾಯ 7ನೇ ವಾಕ್ಯ ನೋಡಿ. ನೀನು ಒಳಿತನ್ನು ಮಾಡಿದ್ದರೆ ತಲೆ ಎತ್ತುತ್ತಿದ್ದೆ, ಓಕೆ. ಕೇಡನ್ನು ಮಾಡಿದ್ದರಿಂದ ಪಾಪವು ಹೊಸ್ತಿಲಲ್ಲಿ ಹೊಂಚು ಹಾಕುತ್ತಿದೆ. ಪಾಪವು ಹೊಸ್ತಿಲಲ್ಲಿ ಹೊಂಚು ಹಾಕುತ್ತಿದೆ. ಅದು ನಿನ್ನನ್ನು ಬಯಸುತ್ತಿದೆ. ಅದು ನಿನ್ನನ್ನು ಬಯಸುತ್ತಾ ಇದೆ. ನೀನು ಅದನ್ನು ಜಯಿಸಬೇಕು ಎಂದು. ನೀನು ಅದನ್ನು ಜಯಿಸಬೇಕು. ಸಿನ್ ಈಸ್ ಲರ್ಕಿಂಗ್ ಅಟ್ ದ ಡೋರ್. ಇಟ್ಸ್ ಡಿಸೈರ್ ಈಸ್ ಫಾರ್ ಯು, ಬಟ್ ಯು ಮಸ್ಟ್ ಮಾಸ್ಟರ್ ಇಟ್. ಇದನ್ನು ದೇವರು ಹೇಳ್ತಾರೆ ಯಾರಿಗೆ? ಕಾಯಿನನಿಗೆ ಹೇಳ್ತಾರೆ. ಲರ್ಕಿಂಗ್ ಅಂದ್ರೆ ಏನು ಗೊತ್ತಾ? ಹೊಂಚು ಹಾಕಿ ಕೊಲ್ಲಿಕ್ಕೋಸ್ಕರ, ನಾಶ ಮಾಡಲಿಕ್ಕೋಸ್ಕರ ಹೊಂಚು ಹಾಕಿ ಕುತ್ಕೊಂಡಿರ್ತಾರಲ್ಲ ಅದು. ಓಕೆ, ವೇಟಿಂಗ್ ಇನ್ ಎ ಡಿಸೆಪ್ಟಿವ್ ವೇ ಟು ಹಾರ್ಮ್ ಸಂಬಡಿ, ದಟ್ ಈಸ್ ಲರ್ಕಿಂಗ್. ಓಕೆ, ನಾಶ ಮಾಡಲಿಕ್ಕೋಸ್ಕರ ಕೊಲ್ಲೇಬೇಕು, ಅದು ರೇಪ್ ಮಾಡಲೇಬೇಕು, ಮರ್ಡರ್ ಮಾಡಲೇಬೇಕು, ಇವರಿಗೇನೋ ಒಂದು ಹಾರ್ಮ್ ಮಾಡಲೇಬೇಕು. ಅದಕ್ಕೋಸ್ಕರ ಗೊತ್ತಿಲ್ಲದ ಹಾಗೆ, ಇನ್ ಎ ಡಿಸೆಪ್ಟಿವ್ ವೇ, ಗೊತ್ತೇ ಆಗದ ಹಾಗೆ, ಕಣ್ಣಿಗೆ ಕಾಣದ ಹಾಗೆ, ಏನು ಸೂಚನೆ ಇಲ್ಲದ ಹಾಗೆ ಅವಿತ್ತುಕೊಂಡು ಇರೋದು. ಪಾಪ ಆ ರೀತಿಯಲ್ಲಿ ಒಳಗಡೆ ಇದೆ. ದೇವರು ಹೇಳ್ತಾ ಇದ್ದಾರೆ, ಅದು ನಿನ್ನನ್ನು ಬಯಸ್ತಾ ಇದೆ, ಅದು ನಿನ್ನನ್ನು ಬಯಸ್ತಾ ಇದೆ. ನೀನು ಅದನ್ನು ಏನು ಮಾಡಬೇಕು? ಜಯಿಸಬೇಕು. ದೇವರು ನೇರವಾಗಿ ಅವನನ್ನು ನೋಡಿ ಹೇಳಿದರು. ಕೇಳಿಸ್ಕೊಂಡ ದೇವ್ರ ಮಾತನ್ನು, ದೇವ್ರ ಸ್ವರ. ತಕ್ಷಣ ಹೋಗಿ ಮಾಡಿದ್ದೇನು? ಕೊಲೆ. ತಕ್ಷಣ ಹೋಗಿ ಮಾಡಿದ್ದೇನು? ಕೊಲೆ. ಅವನಿಗೆ ಜಯಿಸ್ಲಿಕ್ಕೆ ಆಗಿಲ್ಲ. ನಮ್ಮಲ್ಲೂ ಅನೇಕರ ಪರಿಸ್ಥಿತಿ ಅದೇನೆ, ಜಯಿಸ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಕೆಲವು ಟೈಮ್ ನಾವೇನು ಮಾಡ್ತೀವಿ? ನಮ್ಮೊಳಗಡೆ ಈ ಪಾಪ ಇದೆ, ನಾವು ಹೊರಗಡೆ ತೋರಿಸ್ಕೊಳ್ಳೋದಿಲ್ಲ. ಪಾಪ ಎಲ್ಲಿದೆ? ಒಳಗಡೆ ಅಲ್ಲಿದೆ. ಟೈಮ್ ಬಂದರೆ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ವ್ಯಭಿಚಾರ ಮಾಡಬೇಕು, ವ್ಯಭಿಚಾರದ ಆಸಕ್ತಿ ಎಲ್ಲಿದೆ? ಒಳಗಡೆ ಇದೆ. ಆದರೆ ಜನ ನೋಡ್ತಾರಲ್ಲ, ಜರಿಟ ನೋಡ್ತಾಳಲ್ಲ. ಈಗ ಅವ್ರಿಗೆ ನೋಡಿಬಿಟ್ರೆ ಮರ್ಯಾದೆ ಪ್ರಶ್ನೆ. ನಾನಿರೋ ಪೊಸಿಷನ್ಗೆ ಇದು ಮಾಡಿದ್ರೆ ಮರ್ಯಾದೆ ಹೋಗುತ್ತೆ. ಮರ್ಯಾದೆಗೆ ಅಂಜಿ ನಾನೀಗೇನು ಮಾಡೋದಿಲ್ಲ? ವ್ಯಭಿಚಾರ ಮಾಡೋದಿಲ್ಲ. ಆದರೆ ವ್ಯಭಿಚಾರ ಎಲ್ಲಿದೆ? ಗುಪ್ತವಾಗಿದೆ. ಇಟ್ ಈಸ್ ಹಿಡನ್, ಸೀಕ್ರೆಟ್ಲಿ ಹಿಡನ್, ಇನ್ ಎ ಡಿಸೆಪ್ಟಿವ್ ವೇ, ಲರ್ಕಿಂಗ್. ಇಟ್ ಈಸ್ ದೇರ್. ಅಪರ್ಚುನಿಟಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ಅಪರ್ಚುನಿಟಿ ಅಂದ್ರೇನು? ಯಾರೂ ಇರಬಾರ್ದು, ಫ್ರೀಯಾಗಿ ಸಿಗಬೇಕು. ಪೋಟಿಪರ್ನ ಹೆಂಡತಿ ಆಫರ್ ಜೋಸೆಫ್ನಿಗೆ ಕೊಟ್ಟ ಹಾಗೆ, ಆಗ ಖಂಡಿತವಾಗ್ಲೂ ಮಾಡ್ತೀನಿ. ಯಾವುದೇ ಪಾಪ ಆದರೂ ಅಷ್ಟೇ. ಆದರೆ ಈಗ ಹೆದರ್ಕೊಂಡು ಅವಾಯ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಭಯ ಪಟ್ಟುಕೊಂಡು. ದೇವರು ಹೇಳ್ತಾರೆ, ಯು ಮಸ್ಟ್ ಮಾಸ್ಟರ್ ಇಟ್. ನೀನು ಅದನ್ನು ಗೆಲ್ಲಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ,
ಈ ಪಾಪ, ನಾನು ವ್ಯಭಿಚಾರ ಅಂತ ಉದಾಹರಣೆ ಹೇಳ್ತಾ ಇರೋದು, ಈ ರೀತಿ ಈ ಪಾಪದ ಆಸಕ್ತಿಗಳು ಅಥವಾ ಪಾಪದ ಈ ಸ್ವಭಾವ, ದಿಸ್ ಈಸ್ ಮೈ ನೇಚರ್, ಇಟ್ ಈಸ್ ದೇರ್. ಆದರೆ ನಾವು ಒಳ್ಳೆಯವ್ರ ಥರ ಒಂದು ಪರದೆ ಹಾಕ್ಕೊಂಡು ಇದ್ದೀವಿ ಅಷ್ಟೇ. ಅನೇಕರು ನೀನು ಪರದೆ ಹಾಕ್ಕೊಳ್ಬೋದು. ಯಾವ ಥರ? ನೀನು ಒಬ್ಬ ಒಳ್ಳೆ ಪರಿಶುದ್ಧನ ಪರದೆ ಹಾಕ್ಬೋದು, ಹೋಲಿ ಪರಿಶುದ್ಧತೆಯ ಪರದೆ ಹಾಕ್ಬೋದು, ವಿಶ್ವಾಸದ ಪರದೆ ನೀನು ಹಾಕ್ಬೋದು, ಮಾಸ್ಕ್ ಹಾಕ್ಬೋದು. ಓಕೆ, ದೇವರಲ್ಲಿ ನಾನು ಇದ್ದೀನಿ ಅಂತ ಒಂದು ಪರದೆ ಹಾಕ್ಬೋದು. ಜನರ ಪರದೆನ ನೋಡಿ ನಂಬ್ತಾರೆ, ಮಾಸ್ಕನ್ನ ನೋಡಿ ನಂಬ್ತಾರೆ. ನೀನು ಅದನ್ನೇ ನಂಬಿರ್ಬೋದು. ನಿನಗೆ ಗೊತ್ತು, ಕೆಲವೊಮ್ಮೆ ನಿನಗೂ ಗೊತ್ತಿರೋದಿಲ್ಲ, ಆದರೆ ನಿನಗೆ ಹೆಚ್ಚು ಗೊತ್ತಿರುತ್ತೆ ನಾನು ಸರಿ ಇಲ್ಲ. ಒಳಗಡೆ ಇರ್ತದೆ ಲಸ್ಟ್ ಆಫ್ ಮನಿ, ಹಣದ ವ್ಯಾಮೋಹ ಒಳಗಡೆ ಇರುತ್ತೆ. ಆದರೆ ಜನರ ಮುಂದೆ ನನಗೆ ದುಡ್ಡು ಬೇಡ, ನಾನು ತಗೊಳ್ಳಲ್ಲಪ್ಪ, ನಾವು ದುಡ್ಡೆಲ್ಲ ತಗೊಳ್ಳೋದಿಲ್ಲ, ನಾವು ಮುಟ್ಟೋದೇ ಇಲ್ಲ, ನಮಗೆ ದುಡ್ಡೇ ಬೇಡ, ನಮಗೆ ದೇವರಿದ್ದಾರೆ. ನಮಗೆ ಯಾರಿದ್ದಾರೆ? ದೇವರೇ ಇದ್ದಾರೆ. ಒಳಗಡೆ ಏನಿರುತ್ತೆ? ಲಸ್ಟ್ ಆಫ್ ಮನಿ ಇರುತ್ತೆ, ಅಲ್ಲಿ ಇರುತ್ತದೆ, ಎಲ್ಲೂ ಹೋಗಲ್ಲ, ಅಲ್ಲಿರುತ್ತೆ. ನಾವು ದೇವ್ರನ್ನ ನಂಬಿ ಬದುಕ್ತಾ ಇದೀವಿ ಬ್ರದರ್, ದುಡ್ಡನ್ನು ನಂಬಿ ಬದುಕ್ತಾ ಇದೀವಾ? ಕರಿಸ್ಮ್ಯಾಟಿಕಲ್ ಇದ್ದವ್ರನ್ನ ಯಾರನ್ನೇ ಕೇಳಿ, ಯಾವುದೇ ಬ್ರದರ್ಸ್ನ ಕೇಳಿ, ನಿಮ್ಮ ದುಡ್ಡು ಎಷ್ಟು, ನಿಮಗೆ ಎಷ್ಟು ದುಡ್ಡು ಕೊಡಬೇಕು ಕೇಳಿ, ನಮಗೆ ದುಡ್ಡೇ ಬೇಡ. ಮತ್ತು ನಿಮ್ಮ ಕತೆ, ನಮಗೆ ದೇವರಿದ್ದಾರೆ, ದೇವರು ಕರೆಕ್ಟೇ. ಆದರೆ ಒಳಗಡೆ ಕಿತ್ತು ತಿನ್ನೋ ತೋಳಗಳ ಥರ ಇರ್ತಾರೆ, ಗೊತ್ತಾಗಲ್ಲ. ಕಿತ್ತು ತಿನ್ನೋ ತೋಳ ಅಂದರೆ ಬಲಾತ್ಕಾರವಾಗಿ ಎತ್ಕೊಳ್ಳೋದಿಲ್ಲ. ವಾಕ್ಯ ಹೇಳಿ, ನೀವು ಕೊಟ್ಟಷ್ಟು ದೇವರು ನಿಮಗೆ ಕೊಡ್ತಾರೆ. ನೀವು ಯಾವುದಕ್ಕೆ ಕೊಡಬೇಕು? ನೀವು ದೇವರಿಗೆ ಕೊಡಬೇಕು. ದೇವರಿಗೆ ಕೊಡಲಿಕ್ಕೆ ದೇವರು ಎಲ್ಲಿ ಸಿಗ್ತಾರೆ? ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಈಗ ಏನು ಮಾಡಬೇಕು? ದೇವರ ಪ್ರತಿರೂಪವಾಗಿರೋ ನನಗೆ ಕೊಟ್ಟರೆ, ಯಾರಿಗೆ ಕೊಟ್ಟ ಹಾಗೆ? ದೇವರಿಗೆ ಕೊಟ್ಟ ಹಾಗೆ. ಜನ ಏನು ಮಾಡ್ತಾರೆ? ಏಮಾರು ಹೋಗ್ಬಿಟ್ಟು ಇಟ್ಕೊಳ್ಳಿ, ದೇವರಿಗಲ್ವಾ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ, ದೇವರಿಗಲ್ವಾ ಸಾಲ ಮಾಡಿ ತಂದಿದ್ದೀನಿ ಇಟ್ಕೊಳ್ಳಿ. ಇವರು ಈ ದುಡ್ಡೆಲ್ಲ ತಗೊಂಡೋಗಿ ಒಳ್ಳೆ ಕೋಟು, ಸೂಟು, ಕಾರು, ಮನೆ, ಫೋನು, ಮಜ್ಜಾ ಮಾಡ್ಕೊಂಡು, ಫಾರಿನ್ ಟ್ರಿಪ್ ಹೊಡ್ಕೊಂಡು, 4 ಅಲ್ಲೆಲ್ಲೂ ಹೇಳ್ಕೊಂಡು ಜನರನ್ನ ಏಮರ್ಸ್ಕೊಂಡು ಬದುಕ್ತಾರೆ. ನೀವು ನೋಡ್ಬೋದು ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲೆಲ್ಲ ಇದೇ ಥರ ಡಮ್ಮಿ ಪೀಸ್ಗಳು ತುಂಬ ಓಡಾಡ್ತಾ ಇದೆ. ನೀವು ತಿಳ್ಕೊಂಡಿರೋದೇನು ಎಲ್ಲ ದೇವರ ಆಶೀರ್ವಾದ ಅಂತ. ಇದನ್ನೆಲ್ಲ ಆಶೀರ್ವಾದ ಅಂತ ಹೇಳೋನೇ ಮುಟ್ಟಾಳ, ಮೂರ್ಖ, ಅಯೋಗ್ಯ. ಇದು ಯಾವುದು? ನೀವು ಇವತ್ತೇನು ಆಶೀರ್ವಾದ ಅಂತ ಹೇಳ್ತಾ ಇದ್ದೀರೋ ಇದು ಯಾವುದು ಆಶೀರ್ವಾದ ಅಲ್ಲ. ನಿಜವಾದ ಆಶೀರ್ವಾದ ಏನು ಗೊತ್ತಾ? ನಿನ್ನ ಒಳಗಡೆ ಯೇಸು ಬಂದು ಜೀವಿಸ್ತಾ ಇರೋದೇ ದೊಡ್ಡ ಆಶೀರ್ವಾದ. ಅದಕ್ಕಿಂತ ದೊಡ್ಡ ಆಶೀರ್ವಾದ ಇಲ್ಲ. ಬಂದರೆ ನಿನ್ನ ಒಳಗಡೆ ಯೇಸು ಕ್ರಿಸ್ತರು ಬಂದು ಜೀವಿಸ್ತಾ ಇದ್ದರೆ ಅದೇ ಹೈಯೆಸ್ಟ್ ಬ್ಲೆಸ್ಸಿಂಗ್. ಅದರ ಆ ಕಡೆಗೆ ಇನ್ನೊಂದು ಬ್ಲೆಸ್ಸಿಂಗ್ ಇಲ್ಲ. ಅದಿಲ್ಲದೆ ಇದ್ದರೆ ಯು ಆರ್ ನಾಟ್ ಇನ್ ಬ್ಲೆಸ್ಸಿಂಗೇ ಅಲ್ಲ. ಮಾತೆ ಮರಿಯಮ್ಮನವರನ್ನ ಎಲಿಜಬೆತ್ ಅಮ್ಮಳು ಹೊಗಳಿದ್ದು ಹೇಗೆ? ಪವಿತ್ರಾತ್ಮ ಭರಿತರಾಗಿ, ಬ್ಲೆಸ್ಡ್ ಆರ್ ಯು ಅಮಂಗ್ ಆಲ್ ವಿಮೆನ್, ಸ್ತ್ರೀಯರಲ್ಲೆಲ್ಲ. ಯಾಕೆ ಅಂದರೆ ನಿನಗೆ ಎಲ್ಲರಿಗಿಂತ, ಪ್ರಪಂಚದಲ್ಲಿರೋ ಎಲ್ಲ ಹೆಂಗಸರಿಗಿಂತ ಹೆಚ್ಚು ಮಕ್ಕಳು ನಿನಗಿದ್ದಾರೆ. ಹೌದಾ? ಪ್ರಪಂಚದಲ್ಲಿರೋ ಎಲ್ಲರಿಗಿಂತ ಹೆಚ್ಚು ಆಸ್ತಿ ನಿನಗಿದೆ. ಪ್ರಪಂಚದಲ್ಲಿರೋ ಎಲ್ಲರಿಗಿಂತ ಹೆಚ್ಚು ಬ್ಯೂಟಿಫುಲ್ ಆಗಿ ನೀನೇ ಇದೆಯಾ? ಅದಕ್ಕೇನಾ? ಅಲ್ಲ. ಯಾಕೆ ಹೇಳಿ? ವಾರ್ತೆಯನ್ನು ನಂಬಿದ್ಲು. ಶಿ ಬಿಲೀವ್ಡ್ ದ ಮೆಸೇಜ್, ಶಿ ರಿಸೀವ್ಡ್ ದ ಮೆಸೇಜ್, ಶಿ ಗೇವ್ ಬರ್ತ್ ಟು ದಟ್ ಮೆಸೇಜ್. ವಾರ್ತೆಯನ್ನು ನಂಬಿದ್ಲು, ಪರಮ ಆನಂದದ ಶುಭ ಸಂದೇಶವನ್ನು ಆಕೆ ನಂಬಿದ್ಲು. ಅದರಿಂದ ಆಕೆ ಒಳಗಡೆ ಏಸು ರಕ್ಷಕ ಬಂದರು, ಆಕೆ ರಕ್ಷಿಸಲ್ಪಟ್ಲು, ಧನ್ಯಳಾದ್ಲು. ನಮ್ಮ ಪ್ರಾಬ್ಲಮ್ ಏನಂದರೆ ನಮ್ಮೊಳಗಡೆ ಈ ಶುಭ ವಾರ್ತೆ ಬಂದಿಲ್ಲ. ನಮ್ಮೊಳಗಡೆ ಬಂದಿರೋದು ಪೂರ್ತಿ ಬೇರೆ ಈ ಲೌಕಿಕ ಆಶೀರ್ವಾದದ ವಾರ್ತೆಗಳೇ. ನಿತ್ಯ ಜೀವ ತರುವ, ಒಳಗಡೆ ಈ ಸತ್ತ ಆತ್ಮಕ್ಕೆ ಜೀವ ತರುವ ಶುಭ ವಾರ್ತೆ, ಮೆಸೇಜ್ ಆಫ್ ಗ್ರೇಟ್ ಜಾಯ್ ಟು ಆಲ್ ದ ಪೀಪಲ್. ಲೂಕ 2:9-10 ಈ ಶುಭ ವರ್ತಮಾನ ಎಷ್ಟೋ ಜನ ಕ್ರೈಸ್ತರ ಒಳಗಡೆ ಇನ್ನೂ ಬಂದಿಲ್ಲ. ನಿನ್ನ ಒಳಗಡೆ ಬಂದಿಲ್ಲ, ಅನೇಕರಲ್ಲಿ ಬಂದಿಲ್ಲ. ಇದು ಬಾರದೇ ಇದ್ರೆ ನಮಗೇನಿಲ್ಲ? ಜೀವ ಇಲ್ಲ, ನಿತ್ಯ ಜೀವ ಅನ್ನೋದು ಇಲ್ಲ. ಪ್ರಾರ್ಥನೆ ಮಾಡ್ತೀವಿ, ಪ್ರೇಯರ್ ಗ್ರೂಪಲ್ಲಿ ಇರ್ತೀವಿ, ಏನು ಪ್ರಯೋಜನ? ಇದ್ದೇನು ಪ್ರಯೋಜನ? ಯಾವುದಕ್ಕಾಗಿರೋದು? ಇದ್ದೇನು ಪ್ರಯೋಜನ? ಕೆಲವು ಟೈಮ್ ಹೇಳ್ತಾರೆ, ನಮ್ಮ
ಮಿನಿಸ್ಟ್ರಿಲಿ, ಬ್ರದರ್ ನೀವು ಈ ಥರ ಎಲ್ಲ ಮಾತಾಡಿದ್ರೆ ಎಲ್ಲ ಹೋಗ್ಬಿಡ್ತಾರೆ ಅಂತ. ನಾನು ಹೇಳೋದು ಹೋಗ್ಬಿಡ್ಲಿ ಅಂತ. ಅವ್ರು ಇದ್ದೇನು ಪ್ರಯೋಜನ? ಅಲ್ಲ, ನೀವು ಅವರಿಗೆ ಸ್ವಲ್ಪ ಸಾಫ್ಟಾಗಿ ಮಾತಾಡಬೇಕು. ಏನು ಸಾಫ್ಟಾಗಿ ಮಾತಾಡೋದು? ಏನಂತ ಸಾಫ್ಟಾಗಿ ಮಾತಾಡೋದು? ಅವ್ರು ಇದ್ರೇನು ಹೋದ್ರೇನು? ಈಗ ಮಿನಿಸ್ಟ್ರಿಲಿ ಇದ್ದವ್ರು ಇದ್ದೀರಲ್ಲ ಸುಮಾರು 50-60 ಜನ, ನೀವು ಇದ್ರೇನು ಹೋದ್ರೇನು? ನಿಮ್ಮನ್ನು ನಂಬ್ಕೊಂಡು ಮಿನಿಸ್ಟ್ರಿ ಇದೆಯಾ ಈ ಸೇವೆ? ಅಥವಾ ಈಗ ನಾನು ಸೇವೆ ಮಾಡ್ತಾ ಇರೋದು ನಿಮ್ಮನ್ನು ನಂಬ್ಕೊಂಡ? ಖಂಡಿತ ಅಲ್ಲ. ನೀವು ನನ್ನನ್ನು ನಂಬ್ಕೊಂಡಿದ್ದೀರಿ ನನಗೆ ಗೊತ್ತಿಲ್ಲ, ಅದು ನಿಮ್ಮ ಮೂರ್ಖತನ ಆಗುತ್ತೆ. ನಂಬಿದರೆ ಉದ್ಧಾರನೂ ಆಗಲ್ಲ. ಅರ್ಥ ಆಗ್ತಿದೆಯಾ? ನಾವು ನಂಬಬೇಕಾಗಿರೋದು ಯಾರೆಲ್ಲ ಇದೀವಿ, ನಂಬಬೇಕಾಗಿರೋದು ಒಬ್ಬರನ್ನ, ಯೇಸುನ. ದ್ಯಾಟ್ ಈಸ್ ಯೂನಿಟಿ ಆಫ್ ಫೇತ್. ಯೂನಿಟಿ ಆಫ್ ಫೇತ್. ಅಲ್ಲಿ ಹೋಗೋದು ಬೇಡ ಬಿಡಿ. ಅಲ್ಲಿ ಬಂದರೆ ಪ್ರಾಬ್ಲಮೇ ಇಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಓಕೆ, ಈಗ ಈತನ ಒಳಗಡೆ ಪಾಪ ಇದ್ದಿದ್ದರಿಂದ ದೇವರವನಿಗೆ ಹೇಳ್ತಾರೆ ನೀನು ಪಾಪನ ಜಯಿಸಬೇಕು ಅಂತ. ಅವನಿಗೆ ಜಯಿಸ್ಲಿಕ್ಕಾಗಿಲ್ಲ. ಅದೇ ರೀತಿಯಲ್ಲಿ ಈ ಧ್ಯಾನಕ್ಕೆ ಬಂದಿರೋ ನಿಮಗೆ, ನೀವು ಪಾಪ ಮಾಡಬೇಡಿ 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 ಮಾಡಬೇಡಿ, ಇದು ಪಾಪ, ಇದು ಮಹಾಪಾಪ ಅಂತ ಹೇಳಿದರು ನಿಮ್ಮ ಕೈಯಲ್ಲಿ ಜಯಿಸೋಕ್ಕಾಗಲ್ಲ. ಅದೇ ಸತ್ಯ. ನೀವೇ ಹೇಳಿದ್ದೀರಿ, ಅದಕ್ಕೆ ನೀವೇ ಸಾಕ್ಷಿಗಳು. ಎಷ್ಟೋ ಜನ, ಬ್ರದರ್ ನಾನು ಕೇಳಿಸ್ಕೊಂಡಾಗ ಪಶ್ಚಾತ್ತಾಪ ಆಗುತ್ತೆ ಬ್ರದರ್, ಪಾಪ ನಿವೇದನೆಯೂ ಮಾಡ್ತೀನಿ ಬ್ರದರ್, ಆದರೆ ಜಯಿಸ್ಲಿಕ್ಕಾಗ್ತಾ ಇಲ್ಲ. ಅದೇ ಸತ್ಯ. ನಿನಗೆ ಜಯಿಸೋಕ್ಕಾಗಲ್ಲ ಅನ್ನೋದೇ ಸತ್ಯ. ಗಾಡ್ ಪ್ರೂವ್ಡ್ ಇಟ್ ಬೈ ಗಿವಿಂಗ್ ಅಸ್ ದ ಲಾ. ಧರ್ಮಶಾಸ್ತ್ರವನ್ನು ಕೊಟ್ಟು ಪ್ರೂವ್ ಮಾಡಿದರು. ನಾನೊಬ್ಬನೇ ದೇವರು, ನಾನಲ್ಲದೆ ನಿನಗೆ ಬೇರೆ ದೇವರು ಇರಬಾರ್ದು, ನಾನೊಬ್ಬನನ್ನೇ ಆರಾಧಿಸಬೇಕು. ಮೊದಲನೇ ಆಜ್ಞೆ, 2ನೇ ಆಜ್ಞೆ, 3ನೇ ಆಜ್ಞೆ, 4ನೇ ಆಜ್ಞೆ. ವ್ಯಭಿಚಾರ ಮಾಡಬೇಡ, ಸುಳ್ಳು ಸಾಕ್ಷಿ ಹೇಳಬೇಡ, ಕೊಲೆ ಮಾಡಬೇಡ, ಕಳ್ತನ ಮಾಡಬೇಡ, ಪರ ವಸ್ತುಗಳಿಗೆ ಆಸೆ ಪಡಬೇಡ. ಮಾಡದೆ ಇರ್ಲಿಕ್ಕೆ ಆಗ್ತಾ ಇದೆಯಾ ಮನುಷ್ಯನಿಗೆ? ಆಗ್ತಾ ಇದೆಯಾ? ಮಾಡ್ತಾನೇ ಇದ್ದೀವಿ. ಪರ ವಸ್ತುಗಳಿಗೆ ಆಸೆ ಪಡಲ್ವಾ? ಸುಳ್ಳು ಹೇಳಲ್ವಾ? ಸುಳ್ಳು ಸಾಕ್ಷಿ ಹೇಳಿಲ್ವಾ? ಕಳ್ತನ ಮಾಡಿಲ್ವಾ? ಮೋಸ ಮಾಡಿಲ್ವಾ? ಮಾಡಿದ್ದೀವಿ. ಆದರೂ ಪ್ರಾರ್ಥನೆ ಮಾಡ್ತಾ ಇದ್ದೀವಾ? ಪ್ರಾರ್ಥನೆ ಬಿಟ್ಟಿಲ್ಲ ಬ್ರದರ್, ಡೈಲಿ ಮಾಡ್ತೀವಿ. ಚರ್ಚಿಗೆ ಹೋಗೋದು ಅದು ಬಿಟ್ಟಿಲ್ಲ, ಡೈಲಿ ಮಾಡ್ತಿದ್ವಿ. ಬೈಬಲ್ ಓದೋದು ಅದನ್ನು ಮಾಡ್ತಿದ್ದೀವಿ. ನೀನು ಇದು ಮಾಡಿ ಏನೇ ಮಾಡಿದರೂ ನಿನ್ನ ಕೈಲಿ ಗೆಲ್ಲಕ್ಕಾಗಲ್ಲ. ಇದು ನಮಗೆ ಅರ್ಥ ಆಗಬೇಕು. ಏನು ಅರ್ಥ ಆಗಬೇಕು ಗೊತ್ತಾ? ರೋಮ 7ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಪೌಲರು ಒಂದು ಮಾತು ಹೇಳ್ತಾ ಇದ್ದಾರೆ. ವಾಟ್ ಎ ರಿಚೆಡ್ ಮ್ಯಾನ್ ಐ ಆಮ್. ನನ್ನ ಎಂಥ ಒಂದು ನಿರ್ಭಾಗ್ಯನು ಅಥವಾ ಒಂದು ದುರವಸ್ಥೆಯಲ್ಲಿ ಇರುವವನು ನಾನು. ಒಳಿತನ್ನು ಮಾಡಬೇಕೆಂಬ ಮನಸ್ಸಿದೆ, ಒಳಿತು ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾವುದು ಕೆಟ್ಟದು ಅದನ್ನೇ ಮಾಡ್ತಾ ಇದ್ದೀನಿ, ಕೆಟ್ಟದ್ದು ಮಾಡಬಾರ್ದು ಅಂದ್ಕೊಂಡಿರ್ತೀನಿ, ಅದನ್ನೇ ಮಾಡ್ತೀನಿ. ನನಗೆ ಏನು ಮಾಡೋದಪ್ಪ, ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ, ಸಿಕ್ಕಾಕೊಂಡು ಬಿಟ್ಟಿದ್ದೀನಿ. ಅಯ್ಯೋ ಅಯ್ಯೋ ನಾನೆಂಥ ನಿರ್ಭಾಗ್ಯನು, ಅಯ್ಯೋ ನಾನೆಂಥ ನಿರ್ಭಾಗ್ಯನು. ಸಾವಿನ ದವಡೆಗೆ ಸಿಕ್ಕಿರುವ, ಸಾವಿನ ದವಡೆಯಲ್ಲಿ ಸಿಕ್ಕಿರುವ ಈ ಶರೀರದಿಂದ ನನ್ನನ್ನು ಬಿಡಿಸುವವರು ಯಾರು? ಶರೀರ? ಒಳಗಡೆ ಒಂದು ಶರೀರ ಇದೆಯಲ್ಲ, ಫಿಸಿಕಲ್ ಬಾಡಿ ಬಗ್ಗೆ ಎಲ್ಲ ಅವ್ರು ಹೇಳ್ತಾ ಇರೋದು. ಸಾವಿನ ದವಡೆಗೆ ಸಿಕ್ಕಿರುವ ಈ ಒಳಗಡೆ ಇರುವ ಈ ಸಾವಿನಿಂದ ನನ್ನನ್ನು ಬಿಡಿಸುವವರು ಯಾರು? ದೇವರೇ, ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಅವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಪ್ರತಿಯೊಬ್ಬನ ಒಳಗಡೆಯ ಹೋರಾಟ, ನರಳಾಟ, ಒದ್ದಾಟ. ಅಂದರೆ ಪಾಪ ಮಾಡಬಾರ್ದು ಅಂತಲ್ಲ, ಮಾಡದೆ ಪರಿಶುದ್ಧವಾಗಿ ಬದುಕಬೇಕು ಅನ್ನೋ ಹೋರಾಟ ಅಲ್ಲ. ನಮಗೆ ಶಾಂತಿ ಇಲ್ಲ, ನಮಗೆ ನೆಮ್ಮದಿ ಇಲ್ಲ, ನೆಮ್ಮದಿಯಿಂದ ಬದುಕಲಿಕ್ಕೆ ಆಗ್ತಾ ಇಲ್ಲ, ಶಾಂತಿಯಿಂದ ಬದುಕಲಿಕ್ಕೆ ಆಗ್ತಾ ಇಲ್ಲ. ಏನು ಮಾಡಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ. ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಬೈಬಲ್ ಡೈಲಿ ಓದ್ತಾ ಇದ್ದೀವಿ, ರಿಟ್ರೀಟ್ಗೆ ಒಂದು ಕೊಯ್ನೋನಿಯನ್ನು ಮಿಸ್ ಮಾಡಿಲ್ಲ ಬ್ರದರ್, ಎಲ್ಲದಕ್ಕೂ ಬರ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ. ಡೊನೇಷನ್ ಕಾಣಿಕೆ ಕರೆಕ್ಟಾಗಿ ಬೇರೆಯವ್ರಿಗಿಂತ ದೇವರು ವಾಕ್ಯದಲ್ಲಿರೋದು 10% ಆದರೆ ನಾವು ದೇವರಿಗೆ ಎಕ್ಸ್ಟ್ರಾ ಇರಲಿ ಅಂತ ಒಂದು 15% ಕೊಡ್ತಾ ಇದ್ದೀವಿ. ಇಷ್ಟು ಮಾಡ್ತಾ ಇದ್ದೀವಿ. ಇನ್ನೇನು ಮಾಡಬೇಕು? ಇಷ್ಟು ಮಾಡಿದರೆ ಏನು ಸಿಗ್ತಾ ಇಲ್ಲ, ಒಳಗಡೆ ಒಂದು ಜಾಯ್ ಇಲ್ಲ. ಪ್ರಾಬ್ಲಮ್ಸ್. What is the real problem? Husband is the real problem. No. Satan is the real problem. No.
ವೈಫ್ ಇಸ್ ದ ರಿಯಲ್ ಪ್ರಾಬ್ಲಮ್ ಫಾರ್ ಮೀ. ನೋ, ಚಿಲ್ಡ್ರನ್ ಆರ್ ದ ಮೇಜರ್ ಪ್ರಾಬ್ಲಮ್. ನನ್ನ ದೊಡ್ಡ ಸಮಸ್ಯೆ ನನ್ನ ಗಂಡನೇ, ನನ್ನ ದೊಡ್ಡ ಸಮಸ್ಯೆ ನನ್ನ ಹೆಂಡ್ತಿನೇ, ನನ್ನ ಮಕ್ಕಳೇ ದೊಡ್ಡ ಸಮಸ್ಯೆ, ನನ್ನ ಅನಾರೋಗ್ಯನೇ ದೊಡ್ಡ ಸಮಸ್ಯೆ, ಸಾಲನೇ ದೊಡ್ಡ ಸಮಸ್ಯೆ, ಪಿಶಾಚಿನೇ ದೊಡ್ಡ ಸಮಸ್ಯೆ, ಪಕ್ಕದ ಮನೆಯವರೇ ದೊಡ್ಡ ಸಮಸ್ಯೆ. ಇದು ಯಾವುದು ಸಮಸ್ಯೆ ಅಲ್ಲ. ನೀನು ಹೇಳ್ತಾ ಇರೋ ಈ ಸಮಸ್ಯೆಗಳು ನಿನ್ನ ಸಮಸ್ಯೆ ಅಲ್ಲ. ನಿನ್ನ ಸಮಸ್ಯೆ, ನಿನ್ನ ಒಳಗಡೆ ಮರಣ ಇದೆ. ದರ್ ಇಸ್ ಡೆತ್ ಇನ್ಸೈಡ್ ಆಫ್ ಯು, ಬಿಕಾಸ್ ಸಿನ್ ಇಸ್ ದೇರ್ ಇನ್ಸೈಡ್ ಆಫ್ ಯು. ದಟ್ ಈಸ್ ದ ರಿಯಲ್ ಪ್ರಾಬ್ಲಮ್, ದಟ್ ಈಸ್ ದ ರಿಯಲ್ ಇಶ್ಯೂ. ಅದು ನಿನಗೆ ಸಮಾಧಾನ ಕೊಡ್ತಾ ಇಲ್ಲ, ಅದು ನಿನಗೆ ನೆಮ್ಮದಿಯಾಗಿ ಬದುಕಲಿಕ್ಕೆ ಬಿಡ್ತಾ ಇಲ್ಲ. ಅದಲ್ಲದೆ ಗಂಡನ ಕುಡುಕುತನ ಸಮಸ್ಯೆ ಅಲ್ಲ, ಹೆಂಡತಿದು ಪ್ರಾಬ್ಲಮ್ ಅಲ್ಲ ನಿನಗೆ. ನಿನ್ನ ಒಳಗಡೆ ಇನ್ನರ್ ಪ್ರಾಬ್ಲಮ್ ಇಸ್ ದ ಮೇಜರ್ ಪ್ರಾಬ್ಲಮ್. ಇದು ಸಾಲ್ವ್ ಆಗಬೇಕು. ಇದು ಸಾಲ್ವ್ ಮಾಡಲಿಕ್ಕೆ ಮನುಷ್ಯನಿಗೆ ಆಗೋದೇ ಇಲ್ಲ. ದಟ್ ಈಸ್ ಅನದರ್ ಪ್ರಾಬ್ಲಮ್. ಸಮಸ್ಯೆ ಇದೆ, ಇದೇ ಸಮಸ್ಯೆ ಅಂತ ಗೊತ್ತಾಯ್ತು. ಇದು ಸೊಲ್ಯೂಷನ್ ನನಗೆ ಮಾಡ್ಕೊಳ್ಳಿಕ್ಕೆ ಆಗೋದು ಇಲ್ಲ ಅನ್ನೋದು ಇನ್ನೂ ದೊಡ್ಡ ಸಮಸ್ಯೆ. ಆದರೆ ಅಲ್ಲೇ ನೋಡಿ, ಎಫಿಷಿಯನ್ಸ್ 2:4 ಹೇಳುತ್ತೆ, ಆದರೆ ಬಟ್ ಗಾಡ್ ಫುಲ್ ಆಫ್ ಮರ್ಸಿ, ರಿಚ್ ಇನ್ ಮರ್ಸಿ. ಆದರೆ ಕರುಣಾಮಯಿ ದೇವರು ಈ ಒಂದು ಪರಿಸ್ಥಿತಿಯಲ್ಲಿ ಇದ್ದ ನನ್ನನ್ನು ನೋಡಿದ ಕರುಣಾಮಯಿ ದೇವರು ಕರುಣಾಮಯಿ ಅನ್ನೋದನ್ನು ಪ್ರೂವ್ ಮಾಡ್ತಾ ಇದ್ದಾರೆ ಈಗ. ಐ ಆಮ್ ಎ ಮರ್ಸಿಫುಲ್ ಗಾಡ್. ಇದನ್ನು ನಾವೀಗ ಅರ್ಥ ಮಾಡ್ಕೋಬೇಕೀಗ. ಓಕೆ, ಆದರೆ ಕರುಣಾಮಯಿ ದೇವರು ನಮ್ಮನ್ನು ಅಪಾರವಾಗಿ ಪ್ರೀತಿಸಿ, ನಮ್ಮನ್ನು ಅಂತ ಹೇಳುವಾಗ ಯಾವ ಪರಿಸ್ಥಿತಿಯಲ್ಲಿದ್ವಿ ನಾವು? ನಾವಿನ್ನು ಪಾಪಿಗಳಾಗಿರುವಾಗಲೇ, ನಮ್ಮ ಒಳಗಡೆ ಪಾಪ ಮತ್ತು ಮರಣ ಓಡ್ತಾ ಇತ್ತು. ಅನೀತಿವಂತರಾಗಿದ್ದಾಗಲೇ, ಪಾಪದಲ್ಲಿ ಇದ್ದಾಗಲೇ, ನಮ್ಮ ಒಳಗಡೆ ಪಾಪ ಇದ್ದಾಗಲೇ, ನಾವು ಮರಣದಲ್ಲಿ ಇದ್ದಾಗಲೇ ನಮ್ಮನ್ನು ಅಪಾರವಾಗಿ ಪ್ರೀತಿಸಿದರು. ಪ್ರೀತಿಸಿ ಹೇಗೆ ಪ್ರೀತಿಸಿದ್ರು? ಪ್ರೀತಿಸಿ ನಮ್ಮ ಅಪರಾಧಗಳ ನಿಮಿತ್ತ, ನಮ್ಮ ಅಪರಾಧಗಳು ಅಥವಾ ಪಾಪಗಳ ನಿಮಿತ್ತ ಆಧ್ಯಾತ್ಮಿಕವಾಗಿ ಮೃತರಾಗಿದ್ದ ನಮ್ಮನ್ನು, ಆತ್ಮದಲ್ಲಿ ಇನ್ ಸ್ಪಿರಿಟ್, ಆತ್ಮದಲ್ಲಿ ಆತ್ಮಿಕವಾಗಿ ಸತ್ತು ಹೋಗಿದ್ದ, ದೇವರ ದೃಷ್ಟಿಯಲ್ಲಿ ದೇವರ ಪಾಲಿಗೆ, ಸ್ವರ್ಗದ ಪಾಲಿಗೆ ಸತ್ತು ಹೋಗಿದ್ದ ನನ್ನನ್ನು, ನಿಮ್ಮನ್ನು, ನಮ್ಮೊಬ್ಬೊಬ್ಬರನ್ನು ಕ್ರಿಸ್ತ ಯೇಸುವಿನೊಡನೆ, ಯಾರೊಡನೆ? ಕ್ರಿಸ್ತ ಯೇಸುವಿನೊಡನೆ ಜೀವಂತರನ್ನಾಗಿ ಮಾಡಿದರು. ಕ್ರಿಸ್ತ ಯೇಸುವಿನೊಡನೆ ನಮ್ಮನ್ನು ಏನಾಗಿ ಮಾಡಿದ್ರು? ಜೀವಂತರನ್ನಾಗಿ ಮಾಡಿದರು. ಹೇಗೆ ಜೀವಂತರನ್ನಾಗಿ ಮಾಡಿದ್ರು? ಹೇಗೆ ಜೀವಂತರನ್ನಾಗಿ ಮಾಡಿದ್ರು? ಹೇಗೆ ಜೀವಂತರನ್ನಾಗಿ ಮಾಡಿದ್ರು ಅಂದರೆ, ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸಿದರು. ಯಾರ ದೇಹದಲ್ಲಿ? ಯೇಸುವಿನ ದೇಹದಲ್ಲಿ. ಯೇಸು ಯಾಕೆ ದೇಹ ತೆಗೆದುಕೊಂಡು ಬರಬೇಕಾಯ್ತು ಅಂದರೆ, ದೇವರು ಯಾಕೆ ದೇಹಧಾರಿಯಾಗಿ ಭೂಮಿಗೆ ಬರಬೇಕಾಯ್ತು ಅಂದರೆ, ಮನುಷ್ಯನ ಪಾಪಕ್ಕೆ ದಂಡನೆಯನ್ನು ವಿಧಿಸಿ, ಈ ಪಾಪದ ದಂಡನೆಯಿಂದ ಮನುಷ್ಯನನ್ನು ಪಾರು ಮಾಡಲಿಕ್ಕೆ, ದೇವರ ಕೋಪದಿಂದ ಮನುಷ್ಯನನ್ನು ಪಾರು ಮಾಡಲಿಕ್ಕೆ ದೇವರು ಮನುಷ್ಯನನ್ನು ಅಷ್ಟು ಮಾತ್ರ ಪ್ರೀತಿಸಿದ್ರು. ಪ್ರೀತಿಯ ಸಹೋದರ ಸಹೋದರಿಯರೇ, ಅದಕ್ಕೋಸ್ಕರ ಇಲ್ಲದೆ ಇದ್ದಿದ್ರೆ, ಒಂದು ವೇಳೆ ಯೇಸು ಕ್ರಿಸ್ತರು ದೇಹಧಾರಿಯಾಗಿ ಇಲ್ಲಿಗೆ ಬಾರದೆ ಸ್ವರ್ಗದಲ್ಲೇ ಕುತ್ಕೊಂಡಿದ್ರೆ, ನಮ್ಮ ಪಾಪಕ್ಕೆ ಕ್ಷಮೆ ಸಿಗ್ತಾ ಇತ್ತು, ಪಾಪ ಕ್ಷಮಿಸಲ್ಪಡ್ತಾ ಇತ್ತು. ಆದರೆ ಪಾಪದ ದಂಡನೆ ಹಾಗೆ ಉಳಿತಾ ಇತ್ತು. ಅರ್ಥ ಆಗ್ತಿದೆಯಾ ನಿಮಗೆ? ನೀವು ಕೇಳ್ಬೋದು, ದೇವರಿಗೆ ಸ್ವರ್ಗದಲ್ಲಿ ಎಲ್ಲ ಮಾನವರ ಪಾಪಗಳನ್ನು ನಾನು ಕ್ಷಮಿಸ್ತಾ ಇದ್ದೀನಿ ಅಂತ ಹೇಳಿದರೆ ಪಾಪಕ್ಕೆ ಕ್ಷಮೆ ಸಿಗ್ತಾ ಇತ್ತಾ? ಖಂಡಿತ ಸಿಗ್ತಾ ಇತ್ತು. ಆದರೆ ಪಾಪಕ್ಕೆ ದಂಡನೆ, ವೇಜಸ್ ಆಫ್ ಸಿನ್ ಈಸ್ ಡೆತ್. ಪಾಪದ ವೇತನ ಮರಣ. ಮರಣ ಅಂತ ಹೇಳುವಾಗ ಫಿಸಿಕಲ್ ಡೆತ್ ಅಲ್ಲ, ನಿತ್ಯ ಮರಣ, ಆ ನರಕದ ಮರಣ. ಅದು ನಾನು ಅನುಭವಿಸ್ಬೇಕಾಗಿತ್ತು. ಅದು ನನ್ನ ಪನಿಷ್ಮೆಂಟ್. ನನ್ನ ಪಾಪಕ್ಕೆ ನನಗಿರೋ ಪನಿಷ್ಮೆಂಟ್ ಅದೇನೆ. ನಾನು ಅದಕ್ಕೆ ಬೆಳಗ್ಗೆ ತರಗತಿಯಲ್ಲಿ ಹೇಳಿದೆ, ದೇವದೂತ ಮಾಡಿದ ಪಾಪ ಯಾವುದು? ಮನಸ್ಸಿನಲ್ಲಿ ಒಂದು ಆಲೋಚನೆ ಮಾಡಿದ್ದು, ನನಗೂ ಮಹಿಮೆ ಬೇಕು, ನಾನು ಮಹಿಮೆ ಹೊಂದ್ಕೋಬೇಕು, ನನಗೂ ಒಬ್ಬರು 4 ಜನ ಪ್ರೈಸ್ ಲಾರ್ಡ್ ಹೇಳಬೇಕು, ಎಲ್ಲ ದೇವರಿಗೆ ಯಾಕೆ ಹೇಳಬೇಕು, ಅಷ್ಟೇ ಆಲೋಚನೆ ಮಾಡಿದ್ದು. ಸೀದಾ ಎಲ್ಲಿಗೆ? ನಿತ್ಯ ನರಕಕ್ಕೆ. ಅದೇ ಥರ ನಾನು, ನೀವು ಎಲ್ಲರೂ ನಿತ್ಯ ನರಕಕ್ಕೆ ಯೋಗ್ಯರಾದವರಾಗಿದ್ವಿ. ಈಗ ಈ ನಿತ್ಯ ನರಕದ ಆ ದಂಡನೆ, ಆ ಪನಿಷ್ಮೆಂಟ್ ಆಫ್ ಹೆಲ್, ಇದು
ಕೊಡದೇ ಇದ್ದರೆ ದೇವರು ಅನ್ಯಾಯ ಮಾಡಿದಾಗ್ತದೆ. ದೇವರು ಆಗೋದಿಲ್ಲ. ದೇವರು ಸುಳ್ಳುಗಾರನಾಗ್ತಾನೆ, ದೇವರು ಮೋಸಗಾರನಾಗ್ತಾನೆ. ಆದರೆ ಗಾಡ್ ಈಸ್ ಟ್ರೂತ್, ಗಾಡ್ ಈಸ್ ಜಸ್ಟ್. ದೇವರು ನೀತಿವಂತರು, ದೇವರೇ ಸತ್ಯ. ಹಿ ಈಸ್ ದ ಟ್ರೂತ್. ಅವರೇ ಸತ್ಯ, ಅವರು ನೀತಿವಂತರು. ಅವರ ನಿಯಮವನ್ನು ಅವರು ಯಾವತ್ತೂ ಕ್ರಾಸ್ ಮಾಡೋದಿಲ್ಲ. ಅವರೇ ಹಾಕಿದ್ದಿಲ್ಲ. ಪಾಪ ಮಾಡಿದವನಿಗೆ ಈ ನಿತ್ಯ ಮರಣದ ದಂಡನೆ ಇದೆ ಎಂಬುದನ್ನು ದೇವರೇ ಕೊಟ್ಟ ನಿಯಮ. ಬ್ರೇಕ್ ಮಾಡಿದರೆ ದೇವರಾಗಿ ಉಳಿಯೋದಿಲ್ಲ. ಈಗ ಅದರಿಂದ ಏನು ಮಾಡಬೇಕು? ಕ್ಷಮೆ ಕೊಡ್ಬೋದು. ಕ್ಷಮೆ ಹಳೆ ಒಡಂಬಡಿಕೆಯಲ್ಲೂ ಕ್ಷಮೆ ಕೊಟ್ಟಿದ್ದಾರೆ, ದೇವರು ಕೊಟ್ಟಿದ್ದಾರೆ. ಕ್ಷಮೆ ಪ್ರಾಬ್ಲಮ್ ಇಲ್ಲ. ಆದರೆ ದೇವರು ಯಾಕೆ ದೇಹಧಾರಿಸಿ ಬಂದರು ಭೂಮಿಗೆ ಅಂದರೆ ಕ್ಷಮಿಸ್ಲಿಕ್ಕೋಸ್ಕರ ಮಾತ್ರ ಅಲ್ಲ, ಪಾಪದ ದಂಡನೆಯನ್ನು ಹೊತ್ಕೊಳ್ಳಿಕ್ಕೆ. ಟು ಟೇಕ್ ದ ವೇಜಸ್ ಆಫ್ ಸಿನ್, ದ ಪನಿಷ್ಮೆಂಟ್ ಆಫ್ ಸಿನ್. ಪಾಪದ ದಂಡನೆಯನ್ನು, ಯಾರ ಪಾಪದ? ನನ್ನ ಪಾಪದ ದಂಡನೆ, ನಿನ್ನ ಪಾಪದ ದಂಡನೆ. ಆದಾಮನಿಂದ ಹಿಡಿದು ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನ ಪಾಪದ ಪನಿಷ್ಮೆಂಟ್. ಪಾಪಕ್ಕೆ ದಂಡ ಇದೆಯಲ್ವಾ, ಪಾಪದ ಒಂದು ಪನಿಷ್ಮೆಂಟ್ ಇದೆಯಲ್ವಾ, ಶಿಕ್ಷೆ ಇದೆಯಲ್ವಾ. ಯಾರು ಕೊಡೋ ಶಿಕ್ಷೆ? ಪಾಪಕ್ಕೆ ಶಿಕ್ಷೆ ಕೊಡೋ ದೇವರು ಮಾತ್ರನೇ, ಆಯಿತಾ? ಯಾಕಂದರೆ ಅವರೊಬ್ಬರೇ ಪರಿಶುದ್ಧರು, ಅವ್ರಿಗೆ ಮಾತ್ರನೇ ಶಿಕ್ಷೆ ಕೊಡಲಿಕ್ಕೆ ರೈಟ್ ಇದೆ. He alone has the right to give the punishment for sin. Nobody else has the right to give the punishment for sin. ದೇವರಿಗೆ ಮಾತ್ರನೇ ಅಧಿಕಾರ ಇರೋದು ಪಾಪಕ್ಕೆ ಅಥವಾ ಪಾಪಿಗೆ ಶಿಕ್ಷೆಯನ್ನು ಕೊಡಲಿಕ್ಕೆ. ದೇವರ ಪ್ರಕಾರ, ಅಕಾರ್ಡಿಂಗ್ ಟು ಗಾಡ್ಸ್ ಸ್ಟ್ಯಾಂಡರ್ಡ್ ಆ್ಯಂಡ್ ಗಾಡ್ಸ್ ಲಾ, ಇಫ್ ಗಾಡ್ ಪನಿಷಸ್ ಯು ಆ್ಯಂಡ್ ಮೀ, ವಿ ವಿಲ್ ಬಿ ಶ್ಯೂರ್ಲಿ ಗೋಯಿಂಗ್ ಟು ಹೆಲ್. ನಾನು ನೀವು ಖಂಡಿತವಾಗಲೂ ನರಕಕ್ಕೆ ಮಾತ್ರ ಹೋಗಲಿಕ್ಕೆ ಯೋಗ್ಯರಾದವರಾಗಿರ್ತೀವಿ. ಪಾಪಕ್ಕೆ ಪನಿಷ್ಮೆಂಟ್ ನನಗೆ ಕೊಟ್ಟರೆ, ನಿಮಗೆ ಕೊಟ್ಟರೆ, ಒಮ್ಮೆ ಅಲ್ಲಿಗೆ ಹೋದರೆ ಮುಗೀತು, ಮತ್ತಿಲ್ಲ, ವಾಪಸ್ ಬರಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದರೆ ನಾನು ಪಾಪ ಮಾಡಿದ್ರಿಂದ ನನಗೆ ವಾಪಸ್ ಬರಲಿಕ್ಕೆ ಚಾನ್ಸ್ ಇಲ್ಲ. ಪಿಶಾಚಿ ಹಿಡಿದಿಟ್ಕೊಳ್ತಾನೆ, ನೀನು ಪಾಪ ಮಾಡಿ ಬಂದಿದ್ಯಾ, ಇರಲಿ ಅಂತ. ಈಗ ಮನುಷ್ಯನಿಗೆ ಅಸಾಧ್ಯ. ಪಾಪ ಕ್ಷಮೆ, ಪಾಪ ಪರಿಹಾರ ಮನುಷ್ಯನಿಗೆ ಅಸಾಧ್ಯ. ಮನುಷ್ಯ ಮಾಡಿದ ಯಾವ ಧರ್ಮಕ್ಕೂ ಮತಕ್ಕೂ ಅಸಾಧ್ಯ, ಯಾವ ಪ್ರಾರ್ಥನೆಗೂ ಅಸಾಧ್ಯ, ಯಾವ ಒಳ್ಳೆಯವರಿಗೂ ಅಸಾಧ್ಯ ಪಾಪಕ್ಕೆ ಪರಿಹಾರ ಮಾಡಲಿಕ್ಕೆ. ಒಬ್ಬರಿಂದ ಮಾತ್ರನೇ ಸಾಧ್ಯ, ದೇವರಿಂದ ಮಾತ್ರನೇ ಸಾಧ್ಯ. ಯಾಕೆ ಅಂದರೆ ಪಾಪಕ್ಕೆ ಪನಿಷ್ಮೆಂಟ್ ಇಟ್ಟಿದ್ಯಾರು? ದೇವರು. ಅವ್ರಿಗೆ ಮಾತ್ರನೇ ಸಾಧ್ಯ ಇದನ್ನು ಪರಿಹಾರ ಮಾಡಲಿಕ್ಕೆ. ಈ ದೊಡ್ಡ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ದೇವರಿಗೆ ಮಾತ್ರನೇ ಸಾಧ್ಯ. ಎಷ್ಟು ವರ್ಷ ತಗೊಳ್ತು ಆದಾಮ ಪಾಪ ಮಾಡಿದ ಮೇಲೆ ಯೇಸು ಕ್ರಿಸ್ತರಿಗೆ ಬರಲಿಕ್ಕೆ? 2000ನ? ನಾವು ಈ ಬೈಬಲ್ ಪಂಡಿತರು ಹೇಳುವ ಹಾಗೆ, ಸ್ಕಾಲರ್ಸ್ ಏನು ಹೇಳ್ತಾರೋ ಅದ್ರ ಪ್ರಕಾರ ನೋಡಿದರೆ 2000 ಒಂದು 6000 ಒಂದು 10,000 ಅಂತ ಇಟ್ಕೊಳ್ಳೀನಿ. ಒಂದು 10,000 ವರ್ಷ ಹಿಡಿತಾ ಅಂತ ಇಟ್ಕೊಳ್ಳಿ. 10,000 ಇಯರ್ಸ್ ಅಂತಲೇ ಇಟ್ಕೊಳ್ಳಿ. ಓಕೆ, 25,000 ಇಯರ್ಸ್ ಅಂತಲೇ ಇಟ್ಕೊಳ್ಳಿ. ಯಾಕಷ್ಟು ಡಿಲೇ ಮಾಡಿದರು? ಮನುಷ್ಯನ ಪಾಪ ಪರಿಹಾರ ಅನ್ನೋದೊಂದು ಸಾಧಾರಣ ಏನೋ ಟಕ್ ಅಂತ ಆಗುವಂಥ ಕಾರ್ಯ ಅಲ್ಲ. ದೇವರು ಮನುಷ್ಯನಾಗಿ ಬರಬೇಕು ಈ ಭೂಮಿಗೆ. ಅದಕ್ಕೊಂದು ಯೋಜನೆ ದೇವರು ಮಾಡಿದ್ರು. ಆ ಯೋಜನೆ ಪ್ರಕಾರನೇ ಬರಬೇಕು. ಸೊ ಇಟ್ ಟುಕ್ ಸಚ್ ಎ ಲಾಂಗ್ ಇಯರ್. ನಾವೇನು ಆರಾಮಾಗಿ ಹೋಗಿ ಈಗ ಪರಮಪ್ರಸಾದ ತಗೊಳ್ತೀವಿ ಬಲಿಪೂಜೆನಲ್ಲಿ, ಆರಾಮಾಗಿ ಕ್ಯೂನಲ್ಲಿ ಹೋಗಿ ತಗೊಂಡು ಬರ್ತೀವಿ, ಈಸಿ ಅಲ್ವಾ? ಆದರೆ ನಿನ್ನ ಪಾಪ ಪರಿಹಾರ ಆ ರೀತಿ ಈಸಿ ಅಲ್ಲ. ನಮ್ಗೆ ಅರ್ಥ ಆಗೋ ರೀತಿನಲ್ಲಿ ಹೇಳೋದಾದರೆ, ದೇವರಿಗೆ ಇದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಸುಮಾರು 25,000 ವರ್ಷ ತಗೊಳ್ತು. ಹೇಗಪ್ಪ ನಾನು ಮನುಷ್ಯನಾಗಿ ಹೋಗೋದು, ಹೇಗಪ್ಪ ನನ್ನ ಒಬ್ಬನೇ ಮಗನನ್ನು ಕಳಿಸ್ಕೊಡೋದು, ಹೇಗೆ 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 ಯೋಚನೆ ಮಾಡಿ 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 ಲಾಸ್ಟಿಗೊಂದು ಡಿಸಿಷನ್ ಬರಬೇಕಾದ್ರೆ ಇಷ್ಟು ವರ್ಷಗಳಾಯಿತು. ಅದು ನನ್ನ ಅನಿಸಿಕೆ ಅಷ್ಟೇ. ದೇವರೆಲ್ಲದೂ ಕೂಡ ಮೊದಲೇ ಪ್ಲ್ಯಾನ್ ಮಾಡಿದ ಪ್ರಕಾರ ಅವ್ರ ಟೈಮಲ್ಲಿ ಅವ್ರು ಮಾಡಿದ್ದಾರೆ. ಬಟ್ ಅಂದರೆ ನನ್ನ ಒಂದು ರಕ್ಷಣೆ ಬಗ್ಗೆ ದೇವರು ಎಷ್ಟೋ 1000 ವರ್ಷಗಳು ಯೋಚನೆ ಮಾಡಿದ್ದಾರೆ. ನನ್ನ ರಕ್ಷಣೆ ಬಗ್ಗೆ ಬೈಬಲ್ ಹೇಳುತ್ತೆ,
ಜಗತ್ತು ಸೃಷ್ಟಿಯಾಗೋದಕ್ಕಿಂತ ಮೊದಲೇ ಯೋಚನೆ ಮಾಡಿದಾರಂತ. ನಾನು ಜಗತ್ತು ಸೃಷ್ಟಿ ಆದ ಮೇಲಿನ ವಿಷಯ ಹೇಳ್ತಾ ಇರೋದು. ಹಾಗಾದರೆ ಹೌ ಗ್ರೇಟ್ ಈಸ್ ದಟ್ ಸಾಲ್ವೇಷನ್. ಆ ರಕ್ಷಣೆ ಅನ್ನೋದು ಎಷ್ಟು ಶ್ರೇಷ್ಠವಾದದ್ದು. ಆದರೆ ನಾವು ಅದಕ್ಕೆ ಎಷ್ಟು ಮಹತ್ವ ಕೊಡ್ತಾ ಇದ್ದೀವಿ ಇವತ್ತು. ನಾವೊಂದು ಸೌಖ್ಯಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ, ಒಂದು ಮಿರಾಕಲ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ. ಆದರೆ ಫಾರ್ ದಿಸ್ ಗ್ರೇಟ್ ಸಾಲ್ವೇಷನ್ ಇದಕ್ಕೆ ಎಷ್ಟು ಮಹತ್ವ ನಾವು ಕೊಡ್ತಾ ಇದ್ದೀವಿ. ನಿಜ ಹೇಳ್ತೀನಿ, ನಾವು ಏನು ಮಹತ್ವನೇ ಕೊಡ್ತಾ ಇಲ್ಲ, ಏನು ಕೊಡ್ತಾ ಇಲ್ಲ. ನಾನು ನೋಡಿದ ಪ್ರಕಾರ ಈ ಕರಿಸ್ಮ್ಯಾಟಿಕ್ ವರ್ಲ್ಡಲ್ಲಿ ಈ ರಕ್ಷಣೆಗೆ ನಾವು ಯಾವ ಮಹತ್ವನೂ ಕೊಡ್ತಾ ಇಲ್ಲ. ಸುಮ್ಮನೆ ಬಾಯಲ್ಲಿ ಹೇಳ್ತೀವಿ ಅಷ್ಟೇ ಬಿಟ್ಟರೆ ನಮಗೆ ಸಿಗುವ ಸೌಖ್ಯಕ್ಕೆ, ನಮ್ಮ ಈ ಪ್ರಾರ್ಥನೆಗಳಿಗೆ, ಅದಕ್ಕೆ ಇದಕ್ಕೆ ಎಲ್ಲ ಕೊಡೋ ಮಹತ್ವ ಈ ರಕ್ಷಣೆಗೆ ಕೊಡ್ತಾನೇ ಇಲ್ಲ. ಅದರ ಅನುಭವ ಆದರೆ ಕೊಡ್ತೀವಿ, ಅದರ ಅನುಭವ ಆಗಬೇಕು. ಈ ಧ್ಯಾನದಲ್ಲಿ ನಿಮಗೇನು ಅನುಭವ ಆಗದೇ ಇದ್ದರೂ ಪರವಾಗಿಲ್ಲ, ಈ ರಕ್ಷಣೆಯ ಅನುಭವ ಆಗಬೇಕು. ಪ್ರತಿಯೊಂದು ಪ್ರಾರ್ಥನೆಗಳಲ್ಲಿ ವಿ ಮಸ್ಟ್ ಎಕ್ಸ್ಪೀರಿಯನ್ಸ್ ದಿಸ್ ಸಾಲ್ವೇಷನ್, ದಿಸ್ ಜೀಸಸ್ ಎಕ್ಸ್ಪೀರಿಯನ್ಸ್ ಆಗಬೇಕು ಒಳಗಡೆ. ಈ ಒಂದು ಆರಾಧನೆಯಲ್ಲಿ ನಾವು ಅದಕ್ಕಾಗಿ ಆಸೆ ಪಡೋಣ. ಅದಕ್ಕಾಗಿ ನಾವು